ಮನನ ಗ್ರಂಥವಾದಂತಹ ಅನುಭವ ಸಾರವನ್ನ ಪ್ರಾರಂಭ ಮಾಡಿದ್ವಿ. ಪ್ರಥಮ ಸಂಧಿ ಸೂತ್ರ ಏನು? ಪರತರಾನಂದಮಯ ಗುರುಶಂಭು ಪದವೆನ್ನ ಶಿರದೋಳಿರುತ್ತಿರ್ಕೆ ನಿಜ ಕರುಣದಿಂದೆ. ಪರತರ ಅಂದ್ರೆ ಏನ್ರಿ? ಪರತರ ಅತ್ಯಧಿಕವಾದ ಶ್ರೇಷ್ಠ. ಆನಂದಮಯ, ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಿ. ಆನಂದಮಯ ಅಂದ್ರೆ ಆನಂದ ಸ್ವರೂಪ. ಹೇಳ್ತಾರ ಮಯಕ್ಕೆ 3 ಅರ್ಥ ಅದಾವ. ಅವ್ ಯಾವ ಅನ್ನೋದು ಅವ್ರ ಹೇಳ್ತಾರ. ನಾವೇನ್ ವಿಶೇಷ ಹೇಳಬೇಕಾಗಿಲ್ಲ. ಅವ್ರು ಏನ್ ಹೇಳ್ಯಾರ ಅದನ್ನ ತಿಳ್ಕೊಂಡ್ರೆ ನಾವು ಪಾರಾಗ್ತೇವೆ. ಆನಂದಮಯ ಸ್ವರೂಪನಾದ ಗುರುಶಂಭು ಪದವು, ಗುರುಶಂಭುವಿನ ಸ್ವರೂಪವು. ಪದ ಅಂದ್ರ ಸ್ವರ, ಇದು ಸ್ವರೂಪ. ಯಥಾರ್ಥವಾದ ಇರುವಿಕೆ. ಸ್ವರೂಪ ಅಂದ್ರೆ ಏನ್ರಿ? ನಿಜವಾದ ಇರುವಿಕೆ, ತಪ್ಪು ತಿಳುವಳಿಕೆ ಇಲ್ಲದೇನೆ ಯಥಾರ್ಥವಾದ ಇರುವಿಕೆ. ಯಾರ್ದು? ಗುರುಶಂಭುವಿನ. ಎಲ್ಲಿರ್ಬೇಕದು? ಎನ್ನ ಶಿರದೊಳು, ಎನ್ನ ಮನಸ್ಸಿನಲ್ಲಿ ನಿಜ ಕರುಣದಿಂದ, ನಿಜವಾದ ಕೃಪದಿಂದ ಇರಲಿ. ತಾತ್ಪರ್ಯ ಅವರ ಹೇಳ್ತಾರೆ ನೋಡ್ರಿ. ಈ ಲೋಕದ ವಿಷಯಾನಂದಗಳು ಅಪರಾನಂದಗಳು ಎನಿಸಿಕೊಳ್ಳುತ್ತವೆ. ಅಪರ ಅಂದ್ರೆ ಕನಿಷ್ಠ. ಈ ಲೋಕದ ಸುಖಭೋ ವಿಷಯಾನಂದಗಳು, ಈ ಏನ್ ನಮ್ಗ ಈಗ ಈ ಭೂಲೋಕದಾಗ ವಿಷಯದಿಂದ ಬರುವಂತ ಆನಂದಗಳು ಏನದಾವ, ಎಂತ ಶ್ರೇಷ್ಠ ಅದ ಅಂದ್ರೂ ಕೂಡ ಅದು ಅಪರಾನಂದವೇ. ಅದು ಶ್ರೇಷ್ಠ ಆನಂದ ಅಲ್ಲ. ಅದಕ್ಕಿಂತ ಹೆಚ್ಚಿನ ಆನಂದಗಳು ನಮ್ಮ ಸ್ವರೂಪದಾಗ ಅದ ಅನ್ನುವಂತ ಮಾತದ. ಲಕ್ಷ್ಯ ಈ ಕಡೆ ಕೊಡ್ರಿ ಸ್ವಲ್ಪ. ಇಲ್ಲಿ ಗುರು ಶಂಭುಲಿಂಗ ಅಂತಾರಲ್ರಿ, ಗುರು ಮತ್ತು ಇದು ಶಂಭು ಇವೆರಡು ಏನ್ ಒಂದೇ ಕೊಡ್ತಾವೇನ್ರಿ? ಗುರುನ ಶಂಭು ಅಂತ ತಿಳ್ಕೊಬೇಕು. ಎರಡು ಒಂದ ತಗೋಬೇಕ್ರಿ. ಗುರು ಶಂಭು, ಗುರು ಶಂಭುಲಿಂಗ ಇವ್ 3 ಬಿಡಿಸಿಕೊಡ್ರಿ. ಅದ ಶಂಭುಲಿಂಗ ಅಂದ್ರ ಗುರುವಿನ ಏನ್ ಆಕಾರದಾಗ ಬರ್ಗೋ ಅದು ಸಾಕ್ಷಾತ್ ತತ್ಪದ ಆಗ್ತೈತಿ. ಶಂಭು ಗುರು ಅನ್ನೋದು ಇಲ್ಲಿ ಆಗ್ತದ. ಅದು ಗುರು ಅನ್ನೋದು ಸಗುಣ ಪರಮಾತ್ಮ, ಶಂಭುಲಿಂಗ ನಿರ್ಗುಣ ಪರಮಾತ್ಮ. ಹಲೋ, ಗುರು ಅನ್ನೋದು ಸಗುಣ ಪರಮಾತ್ಮ, ಹಾ ರೈಟ್. ಶಂಭುಲಿಂಗ ನಿರ್ಗುಣ ನಿರಾಕಾರ ಪರಮಾತ್ಮ. ಅಂದ್ರೆ ಸಗುಣ ಪರಮಾತ್ಮ ಅಂತ ಗುರುವೇ ಶಂಭುಲಿಂಗ. ನಿರ್ಗುಣ ನಿರಾಕಾರ ಪರಮಾತ್ಮನ ಸಾಕಾರ ರೂಪದಿಂದ ತಾಳಿ ಗುರುವಾಗಿ ಅವತರಿಸಿದ್ರು. ಯಾಕಂದ್ರ ಶಿಷ್ಯರು ಪ್ರಾರ್ಥನೆ ಮಾಡಿರ್ತಾರ, ಇದೇನಪ್ಪಾ ಇದು ಜಗತ್ತಿನ ರಹಸ್ಯ, ನಮ್ಮ ತಿಳುವಳಿಕೆ ಯಾರು ಹೇಳವಲ್ರು, ಹೇಳಿದ್ ನಮ್ಮ ಮನಸ್ಸಿಗೆ ನಾಟವಲ್ದು, ಏನೋ ದೋಷ ಕಂಡು ಬರಾಗತ್ತದ, ನೀನ ಬಂದ್ ಹೇಳ್ಬೇಕು ಅಂದಾಗ ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಏನದ ಅದೇ ಪ್ರಾರಬ್ಧವನ್ನ ಮಾಡ್ಕೊಂಡು ಅವತರಿಸ್ತಾರ ನೋಡ್ರಿ. ಅವರೇ ಗುರುಗಳು. ಅವ್ರಿಗೆ ಸ್ವಂತ ಪ್ರಾರಬ್ಧ ಇಲ್ಲ. ಶಿಷ್ಯರ ಬೇಡಿಕೆಗೆ ಅನುಗುಣವಾಗಿ ಅದನ್ನ ಅಡುಬಿಟ್ಕೊಂಡು ಏನು ಅವತರಿಸ್ತತೆ ಶರೀರ, ಅದು ಏನದ ಗುರುವಿನ ಶರೀರ. ಅಂದ್ರ ಸಗುಣ ಪರಮಾತ್ಮನೇ ಸದ್ಗುರು, ನಿರ್ಗುಣ ಪರಮಾತ್ಮನೇ ಶಂಭುಲಿಂಗ. ಇಬ್ರು ಸುಖ ಸ್ವರೂಪಗಳೇ. ಗುರು ಅದು ಅರು ಸ್ವರೂಪ, ಶಂಭು ಶಂ ಕರೋತಿ ಶಂಭು ಸುಖ ಸ್ವರೂಪ. ಇಬ್ರು ಸುಖದ ಸ್ವರೂಪಗಳೇ. ಲಕ್ಷಾರ್ಥದಿಂದ ಎರಡು ಒಂದ. ವಿಭಕ್ತಿ ಪ್ರತ್ಯೇನು ಒಂದ. ಮುಖ್ಯ ಸಾಮಾನಾಧಿಕರಣದಿಂದ ಎರಡು ಒಂದ ಆಗ್ತಾವ. ಇವೆಲ್ಲ ಬಂದಾಗ ಮುಂದೆ ಹೇಳೋಣಂತ. ವಿಭಕ್ತಿ ಪ್ರತ್ಯಯ ಗೊತ್ತಾಗ್ಬೇಕಲ್ಲ ಉಳಿದವ್ರಿಗೆ. ಸರಿ. ವಿಭಕ್ತಿ ಪ್ರತ್ಯಯ ಒಂದ ಇತ್ತು ಅಂದ್ರೆ ಸಮಾನ ಅಧಿಕರಣ ಅನ್ಬೇಕು. ಸಮಾನ ಅಧಿಕರಣ ಇದ್ವು ಅಂದ್ರೆ ಎರಡು ಪದಗಳು ಒಂದ ಅಂತ ತಿಳ್ಕೊಬೇಕು. ಇವೆಲ್ಲ ತತ್ವ ಪದದ ಶೋಧನೆ ಬಿಡಿಸೋ ಮುಂದೆ ಹೇಳ್ತೀವಿ. ಸ್ವರ್ಗಲೋಕ ಬ್ರಹ್ಮಲೋಕಗಳ ವಿಷಯಾನಂದಗಳು ಪರಾನಂದಗಳೆನಿಸುತ್ತವೆ. ಇಲ್ಲಿ ಸ್ವರ್ಗಲೋಕಕ್ಕ ಯಾಕೆ ಪರಾನಂದ ಅಂದಾರಂದ್ರ, ಅದು ಈ ಒಂದು ವಿಷಯಾನಂದ, ಈ ಲೋಕದಲ್ಲಿರುವಂತಹ ವಿಷಯಾನಂದಗಳಿಗಿಂತ ಸ್ವಲ್ಪ ಅಧಿಕ ಅವಧಿ ಇರ್ತದ ಅಂತ ತಿಳ್ಕೊಂಡು ಅದಕ್ಕೇನಂದಾರ ಪರಾನಂದ ಅಂದಾರ. ಯಾವಕ್ಕ? ಸ್ವರ್ಗಲೋಕ ಬ್ರಹ್ಮಲೋಕದ್ದು. ಅವಕ್ಕೇನಂದಾರ? ಪರಾನಂದ ಅಂದಾರ. ಅದು ಇರ್ಲಿ, ಅವರು ಡಿಗ್ರಿ ಕೊಡಾಕತ್ತಾರ. ಈಗ ಒಂದು ಪಾಸಿಟಿವ್, ಒಂದು ಕಂಪೇರಿಟಿವ್, ಒಂದು ಸೂಪರ್ಲೇಟಿವ್ ಡಿಗ್ರಿ ಕೊಡಾಕತ್ತಾರ. ಈ ಉಪಾಧಿ ರೂಪಗಳಾದ ಆನಂದಕ್ಕಿಂತಲೂ ನಿರುಪಾಧಿಕವಾದಂತಹ ಬ್ರಹ್ಮವು ಅದ ಹೆಂಗದ? ಪರತರ ನಿರತಿಶಯವಾದ ಆನಂದಮಯ ಸ್ವರೂಪವೇ ಗುರು ಶಂಭು ಆತ್ಮ ಇವರ ಸ್ವರೂಪವಾಗಿರುತ್ತದೆ. ಬಂತ ನೋಡ್ರಿ, ಗುರು ಶಂಭು ಆತ್ಮ ಇವರ ಸ್ವರೂಪವಾಗಿರುತ್ತದೆ, ಒಂದೇ ಆಗಿರುತ್ತದೆ ಅಂತ ಅರ್ಥ.
ಈ ವಾಕ್ಯದ ಮ್ಯಾಗ ಉಪಾಧಿ ಬೇರೆ ಬೇರೆ ಐತೆ ಹೊರತು ಉಪಹಿತವಾದ ಚೇತನ ಒಂದಾದ, ಗುರುವಿನಲ್ಲಿಯೂ ಚೇತನ ಒಂದಾದ, ಶಂಭುವಿನಲ್ಲಿಯೂ ಚೇತನ ಒಂದಾದ, ಆತ್ಮನಲ್ಲಿಯೂ ಚೇತನ ಒಂದಾದ. ನೋಡಾಕ ನಾಮರೂಪಗಳು ಬೇರೆ ಬೇರೆ, ಗುರು, ಶಂಭು, ಆತ್ಮ ಅಂತ, ಆದ್ರೆ ವಸ್ತು ಒಂದ ಅಂತ. ಇವು ಸಚ್ಚಿದಾನಂದ ಸ್ವರೂಪ, ಅವು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಇಬ್ರು ಒಂದ. ಮತ್ತು ಇಂಥ ಆನಂದವೇ ಸರ್ವರಿಗೂ ಆನಂದವನ್ನು ಉಂಟು ಮಾಡುತ್ತದೆ. ಇಂಥ ಆನಂದವೇ ಸರ್ವರಿಗೂ ಆನಂದವನ್ನು ಮಾಡುತ್ತದೆ. ಈ ಆನಂದ ಲೇಷಾನಂದವನ್ನು ಪಡೆದು ಇಂದ್ರಾದಿಗಳು ಸುಖವನ್ನು ಉಳ್ಳವರಾಗುತ್ತಾರೆ. ಈ ಒಂದು ಆತ್ಮಾನಂದದ ಲೇಷ ಅಂದ್ರೆ ಕಡಿಮೆ, ಅದರ ಭಾಗ, ಅದರ ಅಂಶ, ಅದನ್ನು ತೆಗೆದುಕೊಂಡು ಇಂದ್ರಾದಿಗಳು ಸುಖವುಳ್ಳವರಾಗಿದ್ದಾರೆ. ಇಂದ್ರಾದಿ ದೇವತೆಗಳ ಸುಖ ಏನದ, ಅದು ಈ ಬ್ರಹ್ಮನ ಆನಂದದ ಲೇಷ, ಸ್ವಲ್ಪ ಭಾಗ ಮಾತ್ರ ಅಂತ ಅರ್ಥ. ಅದರಿಂದ ನೀವು ಗ್ರಹಣ ಮಾಡಬೇಕು, ಇಂದ್ರನ ಆನಂದಕ್ಕಿಂತ ನಮ್ಮ ಸ್ವರೂಪದ ಆನಂದ ಎಷ್ಟು ದೊಡ್ಡದದ. ಸ್ವಲ್ಪ ನೇಕಿ ನೋಡಾಕ್ತಾರ ಅಂತ ಅರ್ಥ. ಪೂರ್ಣ ಸ್ಯಾಂಪಲ್ ಸ್ವಲ್ಪ ನೇಕಿ ನೋಡಾಕತ್ತಾರ. ಈ ಆನಂದ ಸ್ವರೂಪದಿಂದ ಜಗತ್ತು, ಜೀವರುಗಳ ಉತ್ಪತ್ತಿ, ಸ್ಥಿತಿ, ಲಯಗಳು ಆಗುತ್ತವೆ. ನೋಡ್ರಿ ಮತ್ತೆ ಅಲ್ಲಿ ತಂದ್ರು, ಆ ಒಂದು ಚೇತನದಿಂದ ಜಗತ್ತಾಗ್ಯದ. ಚೇತನವಾದಿಗಳು ನಾವು, ಜಗತ್ ಕಾರಣ ಚೇತನ ಅಂತೇವೆ ನಾವು. ನಾವೊಬ್ಬರ ಅನ್ನೋರು, ಉಳಿದವ್ರು ಯಾರು ಚೇತನ ಅನ್ನೋದಿಲ್ಲ, ಜಡವಾದ ಪ್ರಕೃತಿನ ಕಾರಣ ಅಂತ. ಆದ್ದರಿಂದ ವೇದಾಂತಿ ಒಬ್ಬನ ಈ ಜಗತ್ತಿಗೆ ಕಾರಣ ಚೇತನ ಹೇಳೋರು ನಾವೊಬ್ಬರ ವೇದಾಂತಿಗಳು. ಆದ್ದರಿಂದ ನಾವು ಉಳಿದ ಮತವಾದಿಗಳಿಗಿಂತ ನಾವು ಬೇರೆ ಅನಿಸ್ಕೋತೀವಿ. ಈ ಆನಂದ ಸ್ವರೂಪದಿಂದ ಜಗತ್ತು, ಜೀವರುಗಳ ಉತ್ಪತ್ತಿ, ಸ್ಥಿತಿ, ಲಯಗಳು ಆಗುತ್ತವೆ ಹೀಗೆಂದು ಶ್ರುತಿಗಳು ಹೇಳುತ್ತವೆ. ನಮಗ್ ಗೊತ್ತಿಲ್ಲ, ನಮ್ ಕಣ್ಣಿಗೆ ಕಾಣಂಗಿಲ್ಲ, ಕಿವಿಗೆ ಕೇಳಂಗಿಲ್ಲ, ಯಾವ ಜ್ಞಾನೇಂದ್ರಿಯಕ್ಕೂ ಗೊತ್ತಿಲ್ಲ. ನಮಗ್ ಗೊತ್ತಾಗೋದು ಇದರಿಂದ ಶ್ರುತಿ ವಾಕ್ಯಗಳು ಹಿಂಗ್ ಹೇಳ್ತಾವ ಅಂದಾಗ ನಮಗವು ಪ್ರತ್ಯಕ್ಷ ಪ್ರಮಾಣ. ಶ್ರುತಿ ಹೇಳ್ತಂದ್ರ ಶ್ರುತಿ ಮಾತೆ ನಮಗ್ ಇನ್ನೊಂದು ಕಣ್ಣಿದ್ದಂಗ. ಶ್ರುತಿ ಅಂದ್ರೆ ಇನ್ನೊಂದು ಕಣ್ಣಿದ್ದಂಗ. ಕಣ್ಣಿಲೆ ಕಂಡಿದ್ದು ಖರೆ ಅಂತೀವಿಲ್ಲ, ಹಂಗ ಶ್ರುತಿಯಿಂದ ಕಂಡದ್ದು ಖರೆ. ಶ್ರುತಿ ಏನ್ ಹೇಳ್ತೈತೆ ಅದೇ ನಮಗೆ ಪ್ರತ್ಯಕ್ಷ ಪ್ರಮಾಣ. ಮತ್ತ ಅದನ್ನ ನಾವು ಅದನ್ನ ಮತ್ತೆ ಹೊರಗೆ ಹಚ್ಚಿ ಉಣಕ್ ಹೋಗುದಿಲ್ಲ. ಇಂಥ ಆನಂದ ರೂಪ ಗುರುವಿಗಿಂತಲೂ ಶಂಭುಲಿಂಗನು ಬೇರೆಯಾಗಿದ್ದರೆ ದುಃಖಿಯಾಗಬೇಕಾಗಿತ್ತು. ಬೇರೆ ಇಲ್ಲ, ಗುರು ಮತ್ತು ಶಂಭುಲಿಂಗ ಬೇರೆ ಇಲ್ಲವೇ ಇಲ್ಲ. ಒಂದ್ ವೇಳೆ ಬೇರೆ ಇದ್ನಂದ್ರೆ ಅವಾಗ ಶಂಭುಲಿಂಗ ಸುಖಿ ಅದನ, ಗುರು ದುಃಖಿ ಅದನ ಅನ್ಬೇಕಾಗಿತ್ತು. ಆಗುದಿಲ್ಲ. ಆಗಿರುವನೆಂದು ಅಂಗೀಕರಿಸಿದರೆ ಆ ಗುರು ಆವರಣಯುಕ್ತನು, ಜೀವಿಯೂ ಆಗಿರುತ್ತಾನೆ ಎಂದು ಹೇಳಬೇಕಾಗ್ತದೆ. ಗುರುಗಳು ಬಹಳ ದುಃಖಿತರದಾರಿ ಅಂದ್ರ ಅವ್ರು ಇನ್ನೂ ಆವರಣದಿಂದ ಕೂಡ್ಕೊಂಡದಾರ. ಏನೋ ಸಾಧನೆ ಮಾಡ್ಯಾರಂದ್ರು ಮಲ ವಿಕ್ಷೇಪದಾಗ ಸಾಧನೆ ಮಾಡ್ಯಾರ, ಇನ್ನೂ ಆವರಣ ದೋಷವನ್ನು ಕಳ್ಕೊಂಡಿಲ್ಲ ಅನ್ನಬೇಕ ಹೊರತು, ಆ ಆವರಣ ದೋಷ ಇದ್ರೆ ಏನ್ ಅನ್ಬೇಕು ಅವ್ರಿಗೆ, ಅವ ಜೀವಿ ಹೊರತು ಅವ ಶಂಭು ಅಲ್ಲ. ಈ ಮಾತು ಶ್ರುತಿ, ಯುಕ್ತಿ, ಅನುಭವಗಳಿಗೆ ವಿರೋಧವಾಗಿರುತ್ತದೆ ಅಲ್ರಿ. ಮತ್ತೆ ಈ ಮಾತು ಹಿಂಗ್ ಒಪ್ಪಿದ್ವಂದ್ರೆ ಇದು ಶ್ರುತಿ, ಯುಕ್ತಿ, ಅನುಭವ ವಿರೋಧ ಆಗ್ತದೆ. ಯಾಕ? ಶ್ರುತಿ ಏನ್ ಹೇಳ್ತದ, ಜೀವ ಬ್ರಹ್ಮೈವನ ಪರಹ, ಜೀವನು ಬ್ರಹ್ಮನೇ ಅದಾನ ಅಂತ ಹೇಳ್ತದೆ. ಅಂದ್ರೆ ಬ್ರಹ್ಮನ ಸ್ವರೂಪ ಜೀವನ ಸ್ವರೂಪ ಒಂದ ಐತಂದಂಗಾತು. ಹಿಂಗ್ ಬಂದಾಗ ಏನ್ ಮಾಡ್ಬೇಕು ನಾವು, ವೇದ ಹೇಳಿದ್ದನ್ನು ನಂಬಬೇಕು. ಅಂದರೆ ಆದ್ದರಿಂದ ಆನಂದಕ್ಕಿಂತಲೂ ಬೇರೆ ಎಂಬುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಆನಂದ ಸ್ವರೂಪವಾದ ಗುರುವೇ ಶಂಭುಲಿಂಗನು, ಶಂಭುಲಿಂಗನೇ ಗುರುವು. ಹೀಗೆ ಇಲ್ಲೇ ಬಂದ್ಬಿಡ್ತು ನೋಡ್ರಿ. ಸಾಮಾನ್ಯ ಅಧಿಕರಣದಿಂದ ಅಭೇದವು ಸಿದ್ಧಿಸುತ್ತದೆ. ಸಾಮಾನ್ಯ ಅಧಿಕರಣ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಒಂದೇ ಇರ್ತಾವ. ಈಗ ವಿಭಕ್ತಿ ಪ್ರತ್ಯಯ ಯಾರು ಹೇಳ್ತೀರ? ವಿಭಕ್ತಿ ಪ್ರತ್ಯಯ ಹೇಳ್ರಿ. 7 ವಿಭಕ್ತಿ ಪ್ರತ್ಯಯ ಅದಾವು ಕನ್ನಡದಾಗ. ಹೇಳ್ರಿ, ಯಾರು ಹೇಳ್ತೀರಿ? ಒಂದೇದ್ ನಾ ಹೇಳ್ತೇನೆ, ಪ್ರಥಮಾವು. ಮುಂದಿನ ಹೇಳ್ರಿ, ಇಲ್ಲ ಅಂದ್ರೆ ನಿಮಗೆ ಇದು ಅರ್ಥ ಆಗಂಗಿಲ್ಲ. ದ್ವಿತೀಯ ಅನ್ನು ಅನ್ರಿ ಇದು? ದ್ವಿತೀಯ ಅನ್ನು ಬರೋಬರಿ, ಗೌಡ್ರ ಕರೆಕ್ಟ್. ತೃತೀಯ ಇಂದ ನೀವು ಬೇಡ, ಇನ್ನ ಬೇರೆಯವ್ರು ಹೇಳಿ. ಎಲ್ಲ ನೀವೇ ಹೇಳ್ಬಿಟ್ರೆ ಮತ್ತೆ ನಾವ ಇಬ್ರು ಹೇಳ್ದಂಗ ಆಕತಿ. ಇದು ಕನ್ನಡ 3ನೇ ಕಲ್ತಿದ್ದು, 3 ಅಥವಾ 4ನೇ ಕಲ್ತಿರ್ತೇವೆ ನಾವು.
ಪ್ರಥಮ ಉ ನಾ ಹೇಳಿದೆ, ದ್ವಿತೀಯ ಅನ್ನು ಗೌಡ್ರು ಹೇಳಿದ್ರು. ಓಂ ನಮ ಶಿವ್ರಿ ತೃತೀಯ ಇಂದು ರೆಪರ್. ತೃತೀಯ ಇಂದ ಬರೋಬರಿ. ಬೇರೆಯವರು ಇಂದ ಕರೆಕ್ಟ್. ಚತುರ್ಥಿ ಗಿ ಏಕೆ ರೆಪರ್. ನೀವೇ ಹೇಳಕ್ ಹೋಗ್ಬೇಡ್ರಿ, ಬೇರೆಯವ್ರಿಗೆ ಅವಕಾಶ ಕೊಡ್ರಿ, ಒಂದೊಂದೇ ಹೇಳ್ರಿ. ಹ್ಞೂ ರೆಪರ್ ನಮಸ್ಕಾರ. ಎಲ್ಲರಿಗೂ ಯಾರಿಗೆ ವಿಭಕ್ತಿ ಪ್ರತ್ಯಯ ಗೊತ್ತದಾವು ಸಾಮಾನ್ಯ ಅಧಿಕರಣ ಗೊತ್ತಾಗ್ತದೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ನೀವು ಗಜ ಮಿಂದ್ರು ಗೊತ್ತಾಗಂಗಿಲ್ಲ. ಮತ್ತೆ ತಿಳ್ಕೊಳಿಕ್ಕಂದ್ರೆ ತತ್ವ ಪದದ ಶೋಧನೆನೂ ಗೊತ್ತಾಗಂಗಿಲ್ಲ. ಮುಂದೆ ಅಲ್ಲಿ ಅಡ್ಡ ಬರ್ತದೆ, ಅದಕ್ಕೆ ಹೇಳ್ಬೇಕಾಗೈತಿ. ಇದು ಗೊತ್ತಿಲ್ಲ ಅಂದ್ರೆ ಮುಂದಿಂದೆಲ್ಲ ಪೂಜೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ ಅಕ್ಕೆ. ಮುಂದೆ ಯಾರು ಹೇಳ್ತೀರಿ? ಬೇರೆಯವ್ರು ಹೇಳ್ಬೇಕು. ಪಂಚಮಿ ದಿಂದ. ಪಂಚಮಿ ದಿಂದ. ಪಂಚಮಿಯಿಂದ ಕರೆಕ್ಟ್. ಅಶೋಕ್ ಮೋದಿ ಅವ್ರು ಹೇಳಿದ್ ಕರೆಕ್ಟ್. ಮುಂದೆ ಪಂಚಮಿ ಆಗಿಂದ ಮುಂದಿನವ್ರು ಬೇರೆ ಹೇಳ್ರಿ, ಬೇರೆಯವ್ರು ಹೇಳ್ರಿ. ಅಷ್ಟಮಿ ಅಂದ ಗುರುಗಳ. ಆ ಷಷ್ಠಿ ಹೇಳ್ರಿ. ಷಷ್ಠಿ ಯಾವುದು? ಮೊದಲು ಷಷ್ಠಿ ಹೇಳ್ಬೇಕು. ಹ್ಞೂನ್ರಿ. ಸಪ್ತಮಿ ಹ್ಞೂನ್ರಿ. ಆರನೇದ್ದು ಹೇಳ್ರಿ. ಆರನೇದ್ದು ಷಷ್ಠಿ ಅಂದ್ರೆ 6, ಸಪ್ತಮಿ ಅಂದ್ರೆ 7, ಅಷ್ಟಮಿ ಅಂದ್ರೆ 8ನೇದ್ದು. ಹ್ಞೂನ್ರಿ. ಹೇಳ್ರಿ. ಷಷ್ಠಿ ಪ್ರಕಾಶ್ ಅವ್ರು ಹೇಳ್ರಿ, ಮರ್ತೀರೇನ? ಅಪ್ಪ ಅವ್ರಿಗೆಲ್ಲ ನೆನಪಾರ್ಯಾವ್ರಿ ಅಪ್ಪ ಅವ್ರ. ನೀವು ನೆನಪು ಮಾಡ್ಕೋಬೇಕು, ಬರ್ಕೊಡ್ರಿ. ಹೇಳ್ತೀನಿ, ಬರ್ಕೊಡ್ರಿ. ಷಷ್ಠಿ ಉಳಿದವ್ರು ಯಾರಿಗೂ ಹೇಳಕ್ ಬರೋದಿಲ್ಲ. ನಾ ಅದಕ್ಕೆ ನನ್ಗೆ ಅದು ಬೇಕಾಗೈತಿ. ಅದಿಲ್ಲ ಅಂದ್ರೆ ನಿಮ್ ಮುಂದೆ ಸಾಮಾನ್ಯ ಅಧಿಕರಣ ತಿಳಿಯಂಗಿಲ್ಲ. ಯಾರೋ ಷಷ್ಠಿ ಮತ್ತೆ ಯಾರು ಹೇಳಕ್ ಬರೋಲ್ಲ. ಭೀಮಾಶಂಕರ. ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವ್ದ್ರಿ? ಭೀಮಾಶಂಕರ್. 12, 8, 20 ಮಂದಿ ಅದಾರ ಇವತ್ತು. ಬಹಳ ಕಮ್ಮಿ ಅದ. ಷಷ್ಠಿ ಅಲ್ಲಿ ರೆಪರ್. ಷಷ್ಠಿ ಅಲ್ಲಿ ಅಲ್ಲ, ತಪ್ಪು ಅಲ್ಲ. ನಿಂಬುರ್ಗಿ ಅವ್ರು ಹೇಳ್ರಿ. ನಿಂಬುರ್ಗಿ. ಓಂ ನಮ ಶಿವರಪ್ಪ. ನಮ್ ಕನ್ನಡ ಇವೆಲ್ಲ ಬರುದಿಲ್ರಿ ಬರ್ರಿ. ಕನ್ನಡ ಬರೋದಿಲ್ಲ. ಹಿಂದಿ ನಿಮ್ಗ ಎಲ್ಲದ್ರಾಗೂ ಬರ್ತಾವ್ರಿ ಇವು. ನಿಮ್ದು ಯಾವ ಮರಾಠಿ ಏನ್ರಿ? ಹ್ಞೂನ್ರಿ. ಷಷ್ಠಿ ಷಷ್ಠಿ ಯಾರು ಅವ್ರು ಹೇಳೋರು? ಷಷ್ಠಿ ಕರೆಕ್ಟ್. ಸಂಬೋಧನ ಇದು ಷಷ್ಠಿ. ಸಪ್ತಮಿ ಹೇಳ್ರಿ. ಸಪ್ತಮಿ ಮಂಜುನಾಥ್ ಹೇಳ್ರಿ. ಗೆ ನಾ ಹೇಳೇನ್ರಿ. ಗೆ ಇಗೆ ಅಕ್ಕೆ. ಅಲ್ಲ ಅಲ್ಲ ಇಗೆ ಅಕ್ಕೆ ಬರೋಬರ್ರಿ. ಅಲ್ಲ ಅಲ್ಲ, ಅದು 4ನೇದು. ಅದು 4ನೇ ಚತುರ್ಥಿ. ಅದು ಚತುರ್ಥಿ ಒಳಗೆ ಬಿದ್ದಿದ್ದು ಹೇಳ್ಯಾರ ಈಗ. ಚತುರ್ಥಿ ಅದು 4ನೇದ್ದು. ಸಪ್ತಮಿ ಹೇಳ್ರಿ. ಹೇಳ್ಬೇಕು. ಅಲ್ಲಿ ಏನ್ರಿ? ನನಗೆ ನೆನಪಿಲ್ಲ ಸರ್. ನೆನಪಿಲ್ಲ, ದಯವಿಟ್ಟು. ಯಾವ್ದು ನೆನಪಿಲ್ಲ ನನಗೆ. ಬರ್ಕೊಡ್ರಿ, ನಾನು ಹೇಳ್ಬಿಡ್ತೇನೆ. ನಾವೆಲ್ಲ ಇಂಗ್ಲಿಷ್ ಮೀಡಿಯಂ. ಅಲ್ಲಿ ಅಂತ ಬರ್ತದ. ಅಲ್ಲಿ ಒಂದು ಪ್ರಥಮ ಉ. ಅದ್ರ ಮ್ಯಾಗ ಒಂದು ಉದಾಹರಣೆ ಬರ್ಕೊಡ್ರಿ. ನಾಮಪದ ಬರ್ಕೊಡ್ರಿ. ಏನು? ರಾಮ ಅಂತ ಬರ್ಕೊಡ್ರಿ. ಮ್ಯಾಗ ರಾಮ ಬರ್ಕೊಡ್ರಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಚಿದ್ರ ಅದು ರಾಮ. ರಾಮದ್ದು ವಿಭಕ್ತಿ ಪ್ರತ್ಯಯ ಉ. ರಾಮ ಅಧಿಕ ಉ ಕುಡಿಸಿದ್ರ ರಾಮನು. ಈ ಪ್ರತ್ಯಯ ಹಿಂಗ್ ಕೂಡ್ತಾವ. ಪ್ರತ್ಯಯ ಕೂಡಿದಾಗ ಅದು ವಿಭಕ್ತಿ ಪ್ರತ್ಯಯ. 1ನೇ ವಿಭಕ್ತಿ ಪ್ರತ್ಯಯ ಪ್ರಥಮ. 2ನೇ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? 2ನೇದ್ದೇ ದ್ವಿತೀಯ ಅಂತಾರ. 2ನೇದ್ ಯಾವುದು ಅಂದ್ರ ಅನ್ನು. ರಾಮನು, ರಾಮ ಅಧಿಕ ಅನ್ನು, ರಾಮನನ್ನು. ಬರ್ಕೊಳಕತ್ತೀರಿ? ಬರ್ಕೊಳಕತ್ತೇವ್ರಪ್ಪ ಅವ್ರ. ಬರ್ಕೊಡ್ರಿ. 3ನೇದಕ್ಕ ತೃತೀಯ ವಿಭಕ್ತಿ ಪ್ರತ್ಯಯ ಅಂತಾರ. ಇಂದ ಅಂದ್ರ ರಾಮನಿಂದ. ಆ ರಾಮವನ್ನು ತೆಗೆದು ನೀವು ಗಿಡ ಹಾಕ್ಬಹುದು. ಗಿಡವು, ಗಿಡವನ್ನು, ಗಿಡದಿಂದ ಹಿಂಗ್ ಹಾಕೋಬಹುದು. ಯಾವುದೋ ಒಂದು ನಾಮಪದಕ್ಕೆ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಈ ರೂಪಾಂತರಗಳಾಗ್ತಾವ.
8 ರೂಪಗಳು ಹೇಳ್ತೀವಿ ನಾವು ವಿಭಕ್ತಿ ಪ್ರತ್ಯಯ. ಇವಕ್ಕ ನಾವು ವಿಭಕ್ತಿ ಪ್ರತ್ಯಯ ಅಂತೇವಿ. ಎಲ್ಲಾ ಭಾಷೆಗಳಿಗೂ ಅದಾವ ಇವು. ಇಂಗ್ಲಿಷ್ದಾಗೂ ಅದಾವು. ಇಂಗ್ಲಿಷ್ದಾಗ ನಾಮಿನೇಟಿವ್ ಕೇಸ್ ಅಂತಾರ, ಕೇಸಸ್ ಅಂತಾರ ಇವ್. ಇಂಗ್ಲಿಷ್ ಬಂದವ್ರಿಗೆ ಕೇಸಸ್ ನಾಮಿನೇಟಿವ್ ಕೇಸ್ ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ. ಅದ್ರಾಗೂ ಬರ್ತಾವ, ಎಲ್ಲಾ ಭಾಷೆಗಳಿಗೂ ಬರ್ತಾವ. ಹಿಂದಿ ಒಳಗೂ ಬರ್ತಾವ, ಮರಾಠಿ ಒಳಗೂ ಬರ್ತಾವ, ತೆಲುಗು, ತಮಿಳು ಎಲ್ಲಾ ಭಾಷೆಗಳಿಗೂ ಬರ್ತಾವ ವಿಭಕ್ತಿ ಪ್ರತ್ಯಯಗಳು. ಎಲ್ಲಿಗೆ ಬಂತ ನಮ್ದು? ರಾಮನು ಉಕಾರ ಆತ. ಚತುರ್ಥಿ ಹೇಳ್ಬೇಕು ಸರ್. ರಾಮನನ್ನು ತೃತೀಯ ರಾಮನಿಂದ ಚತುರ್ಥಿ. ಗೆ ಇಗೆ ಕೆ ಅಕ್ಕೆ 4 ಬರ್ಕೊಡ್ರಿ. ಗೆ ಕಾಮ ಗೆ ಇಗೆ ಕಾಮ ಕೆ ಕಾಮ ಅಕ್ಕೆ 4 ಬರ್ತಾವ. ಈಗ ರಾಮನಿಗೆ ಆ ಇಗೆ ಅನ್ನೋದು ಇಲ್ಲಿ ಬರ್ತದ. ಬೇರೆ ಕಡೆ ಬರೀ ಕೆ ಬರ್ತದ, ಒಂದ್ ಕಡೆ ಇಕೆ ಬರ್ತದ. ಗೆ ಇಗೆ ಕೆ ಅಕ್ಕೆ 4 ಬರ್ತಾವ. ಸಂದರ್ಭ ಅನುಸಾರ ಆ ಶಬ್ದಕ್ಕೆ ಹ್ಯಾಂಗ್ ಹೊಂದಾಣಿಕೆ ಆಕತ್. ಚತುರ್ಥಿ ವಿಭಕ್ತಿ ಪ್ರತ್ಯಯದಾಗ 4. 5ನೇದಕ್ಕ ಪಂಚಮಿ ವಿಭಕ್ತಿ ಪ್ರತ್ಯಯ. ಅದು ಕೂಡ ಇಂದ, ಆದ್ರ ಅದು ದೆಸೆಯಿಂದ ಅಂತ ಬರ್ಕೊಡ್ರಿ. ರಾಮನ ದೆಸೆಯಿಂದ 5ನೇ ವಿಭಕ್ತಿ. 3ನೇದು ಇಂದ, 5ನೇದು ಇಂದ ಅಂದಾಗ ವ್ಯತ್ಯಾಸ ಐತಿ. ತೃತೀಯ ವಿಭಕ್ತಿ ಪ್ರತ್ಯಯಕ್ಕೂ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೂ ಇಂದ ಅಂದಾಗ ಅಲ್ಲಿ ಫರಕ್ ಅದ. ಮುಂದ ಷಷ್ಠಿ ವಿಭಕ್ತಿ ಪ್ರತ್ಯಯ ರಾಮನ. ಇದು ರಾಮನ ಮನೆ, ಇದು ರಾಮನ ಮೊಬೈಲ್, ಇದು ರಾಮನ ಪುಸ್ತಕ, ಹಿಂಗ ಬರ್ತದ ನೋಡ್ರಿ. ರಾಮನ ಷಷ್ಠಿ ಬಂದ ಬಿಡ್ತು. ರಾಮನ. ಮುಂದ ಸಪ್ತಮಿ 7ನೇದ್ದು ಅಲ್ಲಿ ರಾಮನಲ್ಲಿ. ಮುಂದೆ 8ನೇದ್ದು ಅಷ್ಟಮಿ ವಿಭಕ್ತಿ ಪ್ರತ್ಯಯ. ಸಂಬೋಧನಾ ಅಂತ ಅದಕ್ಕೆ ಸಂಬೋಧನಾ ವಿಭಕ್ತಿ ಪ್ರತ್ಯಯ. ಆಶ್ಚರ್ಯ ವ್ಯಕ್ತಪಡಿಸಿದಾಗ ಈರಾ ಅಂತ ಕರಿತೀವಲ್ಲ, ಆ ರೀತಿ ಆಶ್ಚರ್ಯ ವ್ಯಕ್ತಪಡಿಸುವಂತ. ಕನ್ನಡ ವ್ಯಾಕರಣ ಪುಸ್ತಕ ತೆಗೆದು ಸಿಗ್ತಾವ ನಿಮ್ಗ. ಇವೆಲ್ಲ ನಾವು ಎಲ್ಲ ಮರ್ತಿದ್ವಿ. ಮಕ್ಕಳಿಗೆ ಹೇಳ್ಬೇಕಾದ್ರೆ ಕಲ್ತ ಉಳ್ದಾವ ತಲೆ. ಶಾಲೆ ಕಲ್ತಿದ್ ಉಳಿದಿಲ್ಲ, ನಮಗೂ ಉಳಿದಿಲ್ರಿ. ಮಕ್ಕಳಿಗೆ ಹೇಳ್ಬೇಕಾದಾಗ ಉಳಿತು. ಆದ್ರೆ ನೀವು ಗೊತ್ತಿದ್ದ ನಿಮ್ಗೆ ಅಲ್ಲಿ ಮುಂದೆ ತಿಳಿಯುದಿಲ್ಲ. ಅದಕ್ಕೆ ಅದು ಹಿಡ್ಕೋತೈತೆ ಅಲ್ಲಿ. ಸಾಮಾನ್ಯ ಅಧಿಕರಣ ಅಂದ್ರೆ ಏನಂದ್ರೆ, ಅಧಿಕರಣ ಸಾಮಾನ್ಯ ಅಂದ್ರೆ ಒಂದ ಇತ್ತಂದ್ರ ಅದಕ್ಕೆ ಸಾಮಾನ್ಯ ಅಧಿಕರಣ ಅಂತ. ಈಗ ನೋಡ್ರಿ, ರಾಮನು ಯಾವ ಪ್ರತ್ಯಯ ಬಂತಿಲ್ಲ? ಪ್ರಥಮ ಬಂತು. ಅಯೋಧ್ಯಾಪತಿಯು ಯಾವ ವಿಭಕ್ತಿ ಪ್ರತ್ಯಯ ಬಂತು? ಪ್ರಥಮ ರೀ. ಅದು ಪ್ರಥಮಾನ ಬಂತು. ರಾಮ ಅಯೋಧ್ಯಾಪತಿಯು ರಾಮನು ಅಂತಂದ್ರೆ 2 ಶಬ್ದ ಉಪಯೋಗ ಮಾಡಿದ್ರು. ಅಂದ್ರೆ ನಮ್ಮ ಒಳಗಿನ ರಾಮಪ್ಪ ಅಲ್ಲ, ಅಯೋಧ್ಯಾಪತಿ ರಾಮಪ್ಪ. ಅಲ್ಲೇ ಹೋಗ್ತೈತೆ ಆ ಶಬ್ದಕ್ಕೆ ಅರ್ಥ. ಅವಾಗ ಏನ್ ಮಾಡ್ತಾರ? ಸಾಮಾನ್ಯ ಅಧಿಕರಣ ಉಪಯೋಗ ಮಾಡ್ತಾರೆ, ಒಂದೇ ವಿಭಕ್ತಿ ಪ್ರತ್ಯಯ ಉಪಯೋಗ ಮಾಡ್ತಾರೆ. ಸೀತಾಪತಿಯು ಸೀತಾಪತಿಯು ಉಕಾರದ ಹೋಗ್ಬೇಕು. ರಾಮನು, ಸೀತಾಪತಿಯು, ಅಯೋಧ್ಯಾಪತಿಯು, ಹಿಂಗ ಒಂದ ವಿಭಕ್ತಿ ಪ್ರತ್ಯಯ ಬಂತಂದ್ರ ಅವು ಏನದಾವು? 3 ಶಬ್ದಗಳು ಒಂದೇ ವಸ್ತುವನ್ನ ನಿರ್ಣಯ ಮಾಡಕತ್ತಾವ ಅಂತ ಅರ್ಥ. ಒಂದೇ ವಿಭಕ್ತಿ ಪ್ರತ್ಯಯ ಬಂದಿದ್ವು 2 ಶಬ್ದ, 2ಕ್ಕಿಂತ ಹೆಚ್ಚಿಗೆ ಶಬ್ದ ಬಳಸಿದ್ರು ಅಂತಂದ್ರೆ ಆ ಒಬ್ಬ ವ್ಯಕ್ತಿಯನ್ನ ಸೂಚಿಸ್ತಾವು, ಬೇರೆ ಬೇರೆ ವ್ಯಕ್ತಿಗಳನ್ನ ಸೂಚಿಸುವುದಿಲ್ಲ ಅಂದಂಗ. ನಮ್ಮ ಒಳಗಿನ ರಾಮಪ್ಪಲ್ಲ, ನಮ್ಮ ಒಳಗಿನ ರಾಮಲ್ಲ, ಅಯೋಧ್ಯಾಪತಿಯಾದಂತ ರಾಮ. ಹಂಗ ಜೀವನು ಪರಮಾತ್ಮನು ಅಂದಾಗ ಜೀವನು ಪರಮಾತ್ಮನು ಉಕಾರ ಬಂತು, ಇಬ್ರು ಒಂದ ಅಂದಂಗ. ಆ ಅರ್ಥದಾಗ ನಾವು ಬಳಸ್ತೇವೆ. ಇದಕ್ಕೆ ಏನಂತಾರ ಅಂದ್ರೆ, ಶಾಸ್ತ್ರೀಯ ಭಾಷೆ ಏನಂತಾರ ಅಂದ್ರೆ ಸಾಮಾನ್ಯ ಅಧಿಕರಣ ಅಂತಾರ.
ಅದನ್ನ ಮುಂದೆ ತತ್ವಪದದ ಶೋಧನೆ ಮತ್ತೊಮ್ಮೆ ಹೇಳಿ ಅವಾಗ ಮತ್ತೆ ಬಿಡಿಸ್ತೇವೆ. ಅದಕ್ಕೆ ಇಲ್ಲಿ ಅವ್ರು ಏನ್ ಹೇಳಕತ್ತಾರ, ಕೆಲವೊಂದು ಮಾತುಗಳು ಎಕ್ದಮ್ ಸ್ಟಾರ್ಟಿಂಗಿಗೆ ಅರ್ಥ ಆಗುದಿಲ್ಲ. ನಾವ್ ಹೇಳುವತ್ತಾಗ ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಂಡು ಮುಂದ್ ಹೋಗ್ರಿ. ಮುಂದೆ ಅವನು ಮತ್ತೊಮ್ಮೆ ಬಿಡಿಸಿ ಹೇಳ್ತಾರ, ಅವಾಗ ನಾವು ಮತ್ತೆ ವಿಶೇಷವಾಗಿ ತಿಳ್ಕೊಳ್ಳೋಣ. ಇಷ್ಟು ತಿಳ್ಕೊಂಡ್ರೆ ಸಾಕೀಗ. ಸಾಮಾನ್ಯ ಅಧಿಕರಣ ಅಂತಂದ್ರೆ ಒಂದ ವಿಭಕ್ತಿ ಪ್ರತ್ಯಯದಾಗ 2ಕ್ಕಿಂತ ಹೆಚ್ಚಿಗೆ ಶಬ್ದಗಳು ಬಳಸಿದ್ರಂದ್ರೆ ಅವು ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾವು ಅಂತ ಅರ್ಥ. ಹೀಗೆ ಸಾಮಾನ್ಯ ಅಧಿಕರಣದಿಂದ ಅಭೇದವೇ ಸಿದ್ಧಿಸುತ್ತದೆ. ಜೀವನಿಗೂ ಮತ್ತು ಪರಮಾತ್ಮನಿಗೂ ಸಾಮಾನ್ಯ ಅಧಿಕರಣ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ತತ್ವಪದದ ಶೋಧನೆಯಲ್ಲಿ ಸಾಮಾನ್ಯ ಅಧಿಕರಣ ಹೇಳ್ತೀವಿ. ಆದ್ದರಿಂದ ಅವುಗಳಲ್ಲಿ ಅಭೇದವೇ ಸಿದ್ಧಿ ಆಗ್ತದ, ಭೇದ ಎಂದೂ ಸಿದ್ಧಿ ಆಗುವುದಿಲ್ಲ. ಜಗತ್ತಿನಾಗ ನಾವು ಭೇದ ಮಾಡೇವಿ, ಜೀವನಿಗೂ ಪರಮಾತ್ಮಿಗೂ ಭೇದ ಮಾಡೇವಿ. ಅದು ಅಜ್ಞಾನಜನ್ಯ, ಅದು ಭ್ರಮೆ ಅಂತ ತಿಳ್ಕೊಬೇಕು. ಶಾಸ್ತ್ರ ಹೇಳುವುದಕ್ಕೆ ವಿರೋಧ ಇದ್ದೆಲ್ಲ ಭ್ರಮೆ ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ನಮಗೆ ಬರಬೇಕು. ಅಭೇದವೇ ಸಿದ್ಧಿಸುತ್ತದೆ. ಮತ್ತು ಮುಮುಕ್ಷಗಳು ನಿಷ್ಕಾಮ ಪುಣ್ಯ ಕರ್ಮಗಳ ಪರಿಪಕ್ವದಿಂದ ಶಂಭುಲಿಂಗನೇ ಗುರುವಾಗಿ ಮನುಷ್ಯ ದೇಹವನ್ನು ಧರಿಸಿ ಜ್ಞಾನೋಪದೇಶಾರ್ಥ ಬಂದಿವನೆಂದು ಹೇಳಿದರಿಂದಲೂ ಮತ್ತು ಶಂ ಅಂದರೆ ಸುಖವನ್ನು, ಭೂ ಅಂದರೆ ಉಂಟು ಮಾಡುವುದರಿಂದ ಶಂಭು ಎಂಬ ಹೆಸರು ಬಂದಿರುತ್ತದೆ. ವರ್ಗೋ ಸಾಕ್ಷಾತ್ ನರಾಕೃತಿ, ಆ ಪರಮಾತ್ಮನ ಸಾಕಾರದಿಂದ ಮನುಷ್ಯ ಶರೀರವನ್ನು ಧಾರಣ ಮಾಡಿಕೊಂಡು ಗುರು ಬಂದಿದ್ದಾನೆ. ಆ ಭಾವನೆ ಇದ್ದಾಗ ಅವನ ಮಾತು ನಮ್ಮೊಳಗ ಪರಿಣಾಮ ಮಾಡ್ತದೆ. ಭಾವುಕರಾಗಬೇಕು ನಾವು. ಗುರು ಅಂತಾರೆ, ಗುರುವಿನಲ್ಲಿ ಪರಮಾತ್ಮನ ಬುದ್ಧಿ ಮಾಡ್ಬೇಕು ನಾವು. ಅಂದ್ರೆ ನಮಗೆ ಜ್ಞಾನ ಲಘು ಆಗ್ತದೆ. ಯಾಕ? ವೇದವೇ ಹೇಳ್ತದ ಗುರು ಸಾಕ್ಷಾತ್ ಬ್ರಹ್ಮದಾನಂತ, ಪರಮಾತ್ಮನೇ ಅದಾನಂತ ಶಾಸ್ತ್ರ ಹೇಳ್ತದ, ನಂಬಬೇಕು. ಮತ್ತೊಂದೇನು, ಶಂಭು ಅಂದ್ರೆ ಶಂ ಅಂದ್ರೆ ಸುಖವ, ಭೂ ಅಂದ್ರೆ ಉಂಟು ಮಾಡುವವ. ನಿಜವಾದ ಸುಖ, ವಿಷಯ ಸುಖ ಶಾಶ್ವತ ಅಲ್ಲ, ಇದು ಶಾಶ್ವತ ಸುಖವನ್ನು ಉಂಟು ಮಾಡುವ ಶಂಭು ಅದಾನ. ಆದ್ದರಿಂದ ಶಂಭು ಎಂಬ ಪದವು ಬಂದಿರುತ್ತದೆ. ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವವನು ತಾನು ಆನಂದ ರೂಪನಾಗಿರುವುದಿಲ್ಲವೇ? ಅಲ್ರಿ, ಒಬ್ಬ ಸಾಹುಕಾರ ಸಾಹುಕಾರ ಇದ್ರೆ ಬೇರೆಯವರಿಗೆ ಸಾಹುಕಾರನ ಮಾಡ್ಬೋದು. ಅವ ತಾನ ಬಡವಿದ್ದರೆ ಅವ ಏನ್ ಮತ್ತೊಬ್ಬರನ್ನ ಸಾಹುಕಾರನ ಮಾಡ್ಬೋದು. ಹಂಗ ಈ ಪರಮಾತ್ಮ ಆನಂದವನ್ನು ಉಂಟು ಮಾಡ್ತಾನಂದ್ರೆ ಆನಂದ ಸ್ವರೂಪ ಇರ್ಬೇಕಲ್ಲ. ಅವ ಆನಂದದ ಕಣಿಯಾಗಿರ್ಬೇಕು. ಎಲ್ಲರಿಗೂ ಧನವನ್ನು ಬಡ್ಡಿ ಕೊಡತಕ್ಕವನು ಧನಿಕನಾಗುವುದಿಲ್ಲವೇ? ಅರ್ಥಾತ್ ಆನಂದಮಯನೇ ಇರುತ್ತಾನೆ. ಮತ್ತು ಇಂತಹ ಆನಂದ ಸ್ವರೂಪದ ಆದ್ದರಿಂದಲೇ ಲಿಂಗ ಅಂದ್ರೆ ಏನು? ಲಯದಿಂದಲೂ ಉತ್ಪತ್ತಿಯಿಂದಲೂ ಶೂನ್ಯನಾಗಿರುವನು. ಲಯ ಗಮನ ಶೂನ್ಯತ್ವಾತ್ ಲಿಂಗಂ ಅಂತ ಶಬ್ದದ ಅರ್ಥ. ಲಯದಿಂದಲೂ ಉತ್ಪತ್ತಿಯಿಂದಲೂ ಶೂನ್ಯನಾಗಿದ್ದಾನೆ. ಅಂದರೆ ನಿತ್ಯ ನಿರತಿಶಯ ಆನಂದ ಸ್ವರೂಪವೇ ಗುರು ಶಂಭುಲಿಂಗವಾಗಿರುತ್ತಾನೆ. ಇವುಗಳ ಸ್ವರೂಪವೇ ಆತ್ಮ ಸ್ವರೂಪವಾಗಿರುತ್ತದೆ. ಅಂದರೆ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವಾಗಿರುತ್ತದೆ. ಅಂದ್ರ ಗುರು ಶಂಭುಲಿಂಗನ ಸ್ವರೂಪನು ಬ್ರಹ್ಮನ ಸ್ವರೂಪನು ಎರಡು ಒಂದಾದವು. ಬ್ರಹ್ಮಕ್ಕೆ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಇರುತ್ತದೆ. ಪದ್ಯತೆ ಗಮ್ಯತೆ ಅನೇಕ ಸರ್ವಂ ಇತಿ ಪದಂ. ಪದಂ ಶಬ್ದಕ್ಕೆ ಅರ್ಥ ಹೇಳ್ತಾರ ನೋಡ್ರಿ. ಪದ್ಯತೆ ಗಮ್ಯತೆ ಅನೇಕ ಸರ್ವಂ ಇತಿ ಪದಂ ಅಂದ್ರೆ ಏನು? ತನ್ನ ಪ್ರತ್ಯೇಗಾನಂದ ಸ್ವರೂಪವು ಪ್ರಾಪ್ತವಾಗುತ್ತಿರ್ಲಿಕ್ಕೆ ಗುರು ಈಶ್ವರ ಸಕಲಾನಂದಗಳೆಲ್ಲವೂ ಪ್ರಾಪ್ತವಾದಂತೆ ಆಯಿತು. ಅಂದ್ರೆ ನಮ್ಮ ಸ್ವರೂಪ ನಮ್ಗ ಪ್ರಾಪ್ತಿ ಆತಂದ್ರ ನಮ್ಗೆ ಗುರುನು ಪ್ರಾಪ್ತಿ ಆದ, ನಮಗೆ ಈಶ್ವರನು ಪ್ರಾಪ್ತಿ ಆದ, ನಮಗೆ ಎಲ್ಲ ಆನಂದಗಳು ಪ್ರಾಪ್ತಿ ಆದಂತೆ ಆಯ್ತು. ಆದ್ದರಿಂದ ಪದವೆಂದು ಹೇಳಲ್ಪಡುತ್ತದೆ. ಮಯ ಅನ್ನುವಂಥ ಶಬ್ದಕ್ಕೆ ಒಂದು ಅರ್ಥ ಮ್ಯಾಗ ಬಂದಾಗ ಹೇಳ್ಯಾರ ಅವರು. ಮಯ ಎಂಬ ಶಬ್ದಕ್ಕೆ ವಿಕಾರ, ಪ್ರಾಚುರ್ಯ, ಸ್ವರೂಪಗಳೆಂದು 3 ಪ್ರಕಾರದ ಅರ್ಥಗಳಿರುತ್ತವೆ. ಸರ್ ಮ್ಯೂಟ್ ಮಾಡ್ರಿ ಪ್ಲೀಸ್. ಮಯ ಅನ್ನುಕ್ಕ ಶಬ್ದಕ್ಕ 3 ಅರ್ಥ ಹೇಳ್ತಾರ. ಮೊದಲಿನವೆರಡು ಅನುಪಯೋಗಿ ಆಗಿದ್ದರಿಂದ ಬಿಟ್ಟು 3ನೇ ಪದವನ್ನು ಇಲ್ಲಿ ಗ್ರಹಿಸಬೇಕು ಅಂತ ಹೇಳ್ತಾರೆ. ಈಗ
ಈ ಮಯ ಅನ್ನುವಂಥ ಶಬ್ದ ಬಂದಾಗ ವಿಕಾರನೂ ಆಗ್ಬಹುದು, ಪ್ರಾಚುರ್ಯನೇ ಆಗ್ಬಹುದು, ಸ್ವರೂಪನ ಆಗ್ಬಹುದು. ಈಗ ಇಲ್ಲಿ ವಿಕಾರ ಬಂದಿಲ್ಲ. ಈಗ ವಿಕಾರ ಅಂದ್ರೆ ಏನ್ರಿ? ವಿಕಾರಕ್ಕೆ ಉದಾಹರಣೆ ಯಾವ್ದು ಹೇಳ್ತೀರಿ? ಓಂ ನಮಃ ಶಿವಾಯ. ಹಾಲ್ ಕೆಟ್ಟು ಮೊಸರು ಆಗೋದ್ರಿ. ಹಾಲು ಕೆಟ್ಟು ಮೊಸರು. ಹೌದು, ಹಾಲು ಕೆಟ್ಟು ಮೊಸರು ಆಗೋದು ವಿಕಾರ. ಹಾಲು ಮಧುರದ, ಮೊಸರು ಹುಳಿ ಅದ. ಹಾಲು ದ್ರವ ಅದ, ಇದು ಗಟ್ಟಿ ಅದ. ಇದು ವಿಕಾರ. ಹಾಲಿಂದ ಹಾಲ ಹೋಗಿ ಮೊಸರು ಆಗೈತಿ, ಆದ್ರೆ ಹಾಲಿನ ವಿಕಾರವೇ ಮೊಸರು ಅಂತ ಹೇಳ್ತೀವಿ. ಇದಕ್ಕೆ ಏನ್ ಅನ್ಬೇಕು? ಮೊಸರಿಗೆ ಮೊಸರು ಕೂಡ ಹಾಲ ಐತಿ, ಅಂದ್ರೆ ಹಾಲು ಮಯ, ಅಂದ್ರೆ ಹಾಲಿನ ವಿಕಾರವೇ ಮೊಸರು ಅನ್ನಂಗ. ಮಯ ಅನ್ನೋ ಶಬ್ದಕ್ಕೆ ವಿಕಾರ ತಗೊಂಡಾಗ ಆ ಮೊಸರು ಹೆಂಗದರಿ ಅಂದ್ರೆ ಹಾಲಮಯ, ಅದಕ್ಕ ಕ್ಷೀರಮಯ ಅಂತ ಸಂಸ್ಕೃತ. ಕ್ಷೀರಮಯ ಅಂದ್ರೆ ಏನು? ಹಾಲಿನ ವಿಕಾರವೇ ಮೊಸರು. ಅಲ್ಲಿ ಹೊಂತೈತ. ಇನ್ನ ಪ್ರಾಚುರ್ಯ ಅಂತ. ಪ್ರಾಚುರ್ಯ ಅನ್ನೋದಕ್ಕೆ ಯಾವಾಗ ಅರ್ಥ ಅಂದ್ರ, ಒಂದು ಊರದರಿಪ್ಪ, ಯಾವ್ದೋ ಒಂದು ಊರದ. ಆ ಊರಾಗ ಹೆಚ್ಚಿಗೆ ಏನದಾರ? ಬಹಳ ಮಂದಿ ಯಾರು? ಲಿಂಗಾಯತರು ಅದಾರ. ಅದು ಲಿಂಗಾಯತರ ಊರ್ರಿ ಅಂತಾರ. ಅದಕ್ಕೆ ಯಾವ ಊರು ಅಂತಾರ? ಲಿಂಗಾಯತರ ಊರ್ರಿ. ಆ ಊರಾಗ 95% ಜನ ಲಿಂಗಾಯತರು ಅದಾರ. ಅದು ಲಿಂಗಾಯತರ ಊರು ಅಂತಾರ. ಹಂಗಾರೆ ಉಳಿದ ಜಾತಿಯವ್ರು ಅದಾರ ಅಲ್ಲೇ? ಇಲ್ಲೋ ಅದಾರ, ಬಹಳ ಕಡಿಮೆ ಅದಾರ. ಹೆಚ್ಚಿಗೆ ಜನ ಲಿಂಗಾಯತರು ಇದ್ದಾಗ ಅದಕ್ಕ ಲಿಂಗಾಯತರ ಊರು ಅಂತ. ಹೆಚ್ಚಿಗೆ ಜನ ಬ್ರಾಹ್ಮಣರು ಇದ್ರಂದ್ರ ಬ್ರಾಹ್ಮಣರ ಊರು ಅಂತ. ಅಂದ್ರೆ ಬ್ರಾಹ್ಮಣರು ಬಿಟ್ಟು ಉಳಿದವ್ರು ಇಲ್ಲ ಅಲ್ಲಿ ಅದಾರ, ಆದ್ರೆ ಹೆಚ್ಚಿಗೆ ಜನ ಬ್ರಾಹ್ಮಣರ ಅದಾರ. ಅವಾಗ ಏನಂತ ತಗೋಬೇಕು ಅರ್ಥ? ಪ್ರಾಚುರ್ಯ ತಗೋಬೇಕು. ಬ್ರಾಹ್ಮಣಮಯ, ಲಿಂಗವಂತಮಯ. ಆ ಊರು ಲಿಂಗವಂತಮಯ. ಮಯ ಶಬ್ದದ ಅರ್ಥ ಅಲ್ಲೇ ಪ್ರಾಚುರ್ಯ ತಗೋಬೇಕು. ಆ ಊರು ಬ್ರಾಹ್ಮಣಮಯ ಅದ ಅಂದ್ರೆ ಅರ್ಥ ಏನು? ಪ್ರಾಚುರ್ಯ, ಬ್ರಾಹ್ಮಣರು ಹೆಚ್ಚಿಗೆ ಅದಾರ ಅಂತ ಅರ್ಥ. ಇನ್ನೊಮ್ಮೆ ಉಪಯೋಗ ಮಾಡ್ತೇವೆ. ಏನಂತ? ಇಲ್ಲಿ ಆನಂದಮಯ. ಇಲ್ಲಿ ಆನಂದಮಯ ಅಂದ್ರೆ ವಿಕಾರ ತಗೊಳಕ್ ಬರಂಗಿಲ್ಲ, ಪ್ರಾಚುರ್ಯ ತಗೊಳಕ್ ಬರೋದಿಲ್ಲ. ಇಲ್ಲಿ ಸ್ವರೂಪ ತಗೋಬೇಕು. ಸ್ವರೂಪ ಅಂದ್ರೆ ಆನಂದ, ಇದ್ದಕ್ಕಿದ್ದಂಗ ಆನಂದದ ಅಂತ ಅರ್ಥ. ಯಥಾರ್ಥವಾದ ಆನಂದ, ಕೈಗಳ ತಗೊಂಡಂತಲ್ಲ, ಸ್ವತಂತ್ರವಾದ ಆನಂದ. ಆತ್ಮನಲ್ಲಿ ಇರುವುದು ಸ್ವತಂತ್ರ ಆನಂದ, ವಿಷಯಗಳಲ್ಲಿ ಇರುವುದು ಆನಂದ, ಪರತಂತ್ರ ಆನಂದ. ಹಂಗ ಆ ಮಯ ಅನ್ನುವಂತ ಶಬ್ದದ ಅರ್ಥ ತಗೋಬೇಕು. ಯಾರು ಏನ್ ಹೇಳ್ತೀರ ಹೇಳ್ರಿ. ನಾನ್ ವ್ಯಭಿಚಾರಿ ಆನಂದ ಆಕತ ಸರಿ ಸರಿ. ಬದಲ ಮುಂದೆ ಹೇಳ್ತಾರ, ತನ್ನ ನಿಜಾನುಸರಣದಿಂದ ಉನ್ನಿಸುವುದು ವೇದ ದೈವ ಗುರುಕುಲವದರಿಂದ ಎಂದು, ಹೀಗೆ ತನ್ನನ್ನು ತಾನು ತಿಳಿದರೆ ಸರ್ವವು ತಿಳಿದಂತಾಯಿತು. ತನ್ನ ನಿಜಾನುಸರಣದಿಂದ, ತನ್ನ ನಿಜವಾದ ತಾನು ಯಾರಿದ್ದೀನಿ ಅನ್ನೋ ನಿಜವಾದ ಅನುಭವದಿಂದ, ಉನ್ನಿಸುವುದು ವೇದ ದೈವ ಗುರುಕುಲವು ಅಂತ ತಿಳ್ಕೊಂಡು ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರೆ ಈ ವಾಕ್ಯವನ್ನು. ತನ್ನ ಸ್ವರೂಪವನ್ನು ತಿಳಿಯೋದ್ರಿಂದ ಮೋಕ್ಷ ಆಗ್ತೈತಿ ಅನ್ನಂಗ ಅರ್ಥ. ಇಷ್ಟ ಅದ್ರ ಅರ್ಥ. ತನ್ನ ನಿಜ ಸ್ವರೂಪ ತಿಳಿಯೋದ್ರಿಂದ ಮೋಕ್ಷ ಆಗ್ತದ. ಅದನ್ನ ಬಿಟ್ಟು ಬೇರೆ ಏನೇ ಮಾಡ್ರಿ, ನೀವು ಏನೋ ಉಪಾಸನೆ ಮಾಡ್ರಿ, ಯಾ ಗುಡಿಗರ ಹೋಗ್ರಿ, ಯಾ ಗುಂಡಾರಕರ ಹೋಗ್ರಿ, ಏನ್ರಿ ಮೋಕ್ಷ ಅಂತ ಆಗುದಿಲ್ಲ. ತನ್ನ ನಿಜಾನುಸರಣದಿಂದ ನಿಮಗೆ ಮೋಕ್ಷ ಆಗ್ತದ. ಈ ಪದ್ಯ ಎಲ್ಲಿ ಬಂದದ ಅಂದ್ರೆ ದಪ್ಪಕ್ಷರ ಬರ್ದಿದ್ವೆಲ್ಲ ನಿಜಗುಂಡ್ರ ಇತರೆ ಗ್ರಂಥದಲ್ಲಿ ಬಂದಾವ ಅಂತ ತಿಳ್ಕೊಬೇಕು. ಇದು ಪರಮಾರ್ಥ ಗೀತೆಯಲ್ಲಿ ಬಂದದ. ಹೀಗೆ ತನ್ನನ್ನು ತಾನು ತಿಳಿದರೆ ಸರ್ವವು ತಿಳಿದಂತಾಯಿತು. ಮತ್ತೊಂದು ಅಷ್ಟೇ ಅಲ್ಲ, ನೀವು ಸ್ವರೂಪದ ಜ್ಞಾನವನ್ನ ಮಾಡ್ಕೊಂಡು ನಾ ಯಾರದೇನೆ ಅಂತ ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂತ ಆಗ್ತದೆ. ಇಲ್ಲದಿದ್ದರೆ ಆಗುವುದಿಲ್ಲ, ಇಲ್ಲದಿದ್ದರೆ ಆಗುವುದಿಲ್ಲ. ಏನೋ ಟಳಕ ಅಲ್ಲಷ್ಟು ಇಲ್ಲಷ್ಟು ತಿಳ್ಕೊಂಡಂಗ ಆಗ್ತದೆ. ಫಿಸಿಕ್ಸ್ನೋ, ಕೆಮಿಸ್ಟ್ರಿಯೋ, ಮ್ಯಾಥ್ಸೋ, ಒಂದು ರಸಾಯನ ಶಾಸ್ತ್ರನೋ, ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಸೈನ್ಸ್ನು ಒಂದು ತಿಳಿದಂಗ ಆಗ್ತದೆ. ಇಕನಾಮಿಕ್ಸ್ ತಿಳಿದಂಗ ಆಗ್ತದೆ. ಎಲ್ಲವನ್ನ ತಿಳಿಬೇಕಂದ್ರೆ ಆತ್ಮಜ್ಞಾನವನ್ನು ಪಡಿಬೇಕು ಅಂತ ಹೇಳ್ತಾರೆ. ಆದ್ದರಿಂದ ತನ್ನನ್ನು ಮೊದಲು ತಾನು ಅರಿಯಲಿಕ್ಕೆ ಬೇಕೆಂದು ಗ್ರಂಥಕರ್ತರೇ ಪರಮಾರ್ಥ ಗೀತೆ ಅಲ್ಲೇ ಹೇಳ್ಬಿಟ್ರು ನೋಡ್ರಿ. ಗ್ರಂಥಕರ್ತರು ಪರಮಾರ್ಥ ಗೀತೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಗುರು, ದೇವ ಮತ್ತು ತಾನು ಈ ಮೂರು ಆನಂದ ಸ್ವರೂಪಗಳಾಗಿರುವವು. ಗುರು, ದೇವ, ತಾನು ಇವು ಮೂರು ಆನಂದ ಸ್ವರೂಪರಾಗಿದ್ದಾರೆ.
ಇದ್ರಾಗ ಒಂದು ತಿಳಿದ್ರೆ ಎಲ್ಲವನ್ನು ತಿಳಿದಂಗ ಆಗ್ತದೆ. ತನ್ನನ್ನ ತಾ ತಿಳ್ಕೊಂಡಂದ್ರೆ ದೇವನನ್ನು ತಿಳಿದಂಗ, ಗುರುವಿನನ್ನು ತಿಳಿದಂಗ, ಮತ್ತ ಅಷ್ಟ ಅಲ್ಲ ಎಲ್ಲವನ್ನು ತಿಳಿದಂತೆ ಸರ್ವಜ್ಞ ಆಗ್ತಾನಿವ. ಆದ್ದರಿಂದ ನಮ್ಮ ಪರಂಪರೆಯಲ್ಲಿ ಮೊದಲು ಆತ್ಮಜ್ಞಾನಕ್ಕೆ ಮೊದಲ ಮಹತ್ವ ಕೊಟ್ಟು, ಬ್ಯಾರೆ ಏನ ತಿಳ್ಕೋ ಬಿಡು, ಮೊದಲ ಆತ್ಮಜ್ಞಾನವನ್ನ ಮಾಡಿಕೋ. ಈ 3 ವಿಧವಾದ ಭೇದವಾದರೂ ಕೂಡ ಉಪಾದಿಯಿಂದಲೇ ಹೊರತು ಸ್ವರೂಪದಿಂದ ಅಲ್ಲ. ಸ್ವರೂಪದಿಂದ ಅಂದ್ರೆ ಉಪಹಿತವಾದ ಚೇತನದಿಂದ ಭೇದಿಲ್ಲ. ಉಪಹಿತವಾದ ಚೇತನದಿಂದ ಭೇದಿಲ್ಲ. ಆ ಉಪಾಧಿ ಭೇದ ಅಂತ ಹೇಳ್ತಾರ. ಆ ಉಪಾಧಿ ಅನ್ನುವಂಥ ಶಬ್ದ ಅರ್ಥ ಆಗ್ಬೇಕಂದ್ರೆ 5ನೇ ಸಂಧಿ ಬರ್ಬೇಕು ನೀವು. ಇದ ಅನುಭವ. ಉಪೇ ಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮನ್ ಅನ್ಯತ್ರ ಆದದಾತಿಥಿ ಉಪಾಧಿ. ಜೋಗಪ್ಪನ ಉದಾಹರಣೆ ಉಪಾಧಿ ಹೇಳೇವ್ ನಿಮ್ಗೆ. ಆ ಸವದತ್ತಿ ಬಸ್ ಸ್ಟ್ಯಾಂಡ್ ನಾಗ ಒಬ್ಬ ಜೋಗಪ್ಪ ಅಲ್ಲೇ ವೇಟಿಂಗ್ ಅಲ್ಲಿ ಕುಂತಂತ ಒಬ್ಬ ಮನುಷ್ಯನ ಪಕ್ಕಕ್ಕ ಈ ಕೊಡ ನೋಡ್ಕೊಂತೀರಪ್ಪ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೋಗ್ತಾನ ಜೋಗಪ್ಪ. ಅವ ಬಾಜು ಕುತ್ಕೊಂಡ ಅವಾಗ ಎಲ್ಲರೂ ಜೋಗಪ್ಪ ಈ ಕಡೆ ಧಾರವಾಡ ಕಡೆ ಬಸ್ ಹೋತೇನೋ, ಈ ಕಡೆ ಗೋಕಾ ಕಡೆ ಬಸ್ ಹೋತೇನೋ ಕೇಳಾಕತ್ರು. ಬಾಜು ಕುಂತಾವ್ ಜೋಗಪ್ಪ ಅಲ್ಲ, ಜೋಗಪ್ಪ ಹೋಗ್ಯಾನ ಬಹಿರ್ದೇಶಗೆ. ಈಗ ಬಾಜು ಕುಂತ ಆ ಕೊಡದ ಬಾಜು ಕುಂತಿದ್ದಕ್ಕೆ ಇವಾಗ ಉಪಾಧಿ ಅನಿಸ್ಕೊಂತದ್ದು, ಇವ ಜೋಗಪ್ಪ ಅದ. ಹಂಗ ಈ ಶರೀರ ಇದ್ದಾಗ ನಾವು ಜೀವ ಆಗೇವಿ. ಈ ಶರೀರ ಇಲ್ಲ ಅಂದ್ರೆ ನಾವು ಶರೀರ ಬದ್ಲಿ ಮಾಯಾ ಇಟ್ಟಿವಂದ್ರೆ ನಾವ್ ಏನಾಕೇವಿ, ಈಶ್ವರ ಹಾಕೇವಿ. ಆ ಮಾಯನು ತೆಗೆದ್ ಬಿಡ್ರಿ, ಈ ಶರೀರನು ತೆಗೆದ್ ಬಿಡ್ರಿ, ಪರಮಾತ್ಮ ಹಾಕೇವಿ ಅಂತಾರ. ನಾವು ನಿಜವಾಗಿ ಪರಮಾತ್ಮನ ಅದೇವಿ. ಈ ಶರೀರದ ಉಪಾದಿಯಿಂದ ಜೀವ ಅನಿಸ್ಕೊಂಡೇವಿ. ಅಲ್ಪಜ್ಞ ಅಲ್ಪಕರ್ತೃಮಾನ್ ಕ್ಷುದ್ರ ಜೀವಿ ಅನಿಸ್ಕೊಂಡೇವಿ, ಉಪಾದಿಯಿಂದ ಅನಿಸ್ಕೊಂಡೇವಿ. ನಿಜವಾಗಿಯೂ ನಾವು ಹೆಂಗದೇವಿ ಅಂದ್ರ ಪರಮಾತ್ಮನ ಸ್ವರೂಪದೇವಿ. ಇದನ್ನ ಹೇಳ್ತಾರೆ ಇಲ್ಲಿ. ಈ ಗ್ರಂಥದ ತುಂಬಾ ಹೇಳುವಂತ ವಿಷಯವನ್ನೇ ಹೇಳಾಕತ್ತಾರೆ. ಈಗ ಏನ್ ಭೇದ ತೋರೈತಿ ಅದು ಉಪಾದಿಯಿಂದ ತೋರೈತೆ ಹೊರತು ಸ್ವರೂಪದಿಂದ ಅಲ್ಲ, ಅದು ಯಥಾರ್ಥದಿಂದ ಅಲ್ಲ ಅಂತ ಭೇದ ತೋರಿದ್ದು. ಈಗ ನಾವು ಬೇರೆ, ಭೀಷ್ಮಗೌಡರು ಬೇರೆ, ಅಶೋಕ್ ಬೇರೆ, ದುಂಡಪ್ಪ ಅವ್ರು ಬೇರೆ ಬೇರೆ, ಉಪಾದಿಯಿಂದ ಭೇದ. ಮತ್ತೆ ಯಥಾರ್ಥವಾಗಿ ವಿಚಾರ ಮಾಡಿದ್ರೆ ನಾವೆಲ್ಲರೂ ಒಂದೇ ಸ್ವರೂಪದೇವಿ, ಆತ್ಮ ಸ್ವರೂಪವೇ ಅದೇವಿ. ಎಲ್ಲರೂ ಆತ್ಮ ಸ್ವರೂಪ. ಉಳಿದವ್ರು ನಾವು 3 ಮಂದಿ ಹೆಸರು ತಗೊಂಡ್ರಿ ಅಂತಲ್ಲ, ಮ್ಯಾಗ 3 ಮಂದಿ ಹೆಸರು ಕಂಡ್ರು ಅವ್ರು ತಗೊಂಡಿಲ್ಲ. ಉಳಿದವ್ರು ಅಷ್ಟು ಸ್ವರೂಪರು ಒಂದಾದ. ಈ ಶರೀರದಿಂದ ನಾವು ಬೇರೆ ಬೇರೆ ಅನಿಸ್ಕೊಂಡಿವಿ. ಉಪಾಧಿ, ಇದು ಉಪಾಧಿ ಸತ್ಯ ಇಲ್ಲ, ಇದು ಮಿಥ್ಯ ಅದ. ಕಣ್ಣಿಗೆ ತೋರ್ತದ, ಇರುವುದಿಲ್ಲ. ಮೃಗಜಲದಂತೆ ತೋರ್ತದೆ, ಮೃಗಜಲ ಕಾಣ್ತದ. ಒಂದ್ ಚರಿಗೆ ನೀರ್ ತೊಗೊಂಬರ್ರಿ ಕುಡಿಯೋಣ ಅಂದ್ರೆ ಆಗ್ತತೇನು? ಆಗುದಿಲ್ಲ. ಹಂಗ ಇದು ಸತ್ಯವಾಗಿಲ್ಲ. ಈ ಶರೀರ ಮಿಥ್ಯ ಅದ, ಇದು ತೋರ್ತದ. ವಿಚಾರ ಮಾಡಕ್ ಹೋದ್ರೆ ಇಲ್ದಂಗಾಗಿ ಹೋಗ್ತದ. ವಿಚಾರ ಮಾಡ್ರಿ ಕುತ್ಕೊಂಡು, ಗುರು ಶಾಸ್ತ್ರ ಹೇಳ್ಕೊಂಡು ವಿಚಾರ ಮಾಡಿದಿರಿ, ಇದು ಇಲ್ದಂಗಾಗಿ ಹೋಗ್ತದ. ಆದ್ರಿಂದ ಇದು ಇಲ್ಲದೆ ತೋರುವಂತ ವಸ್ತು ಇದು ಶರೀರ. ಆ ಶರೀರ ಇಲ್ಲದೆ ತೋರೋದ್ರಿಂದ ಅದನ್ನ ಗೌಣ ಮಾಡಿಬಿಟ್ರಿ ಅಂದ್ರೆ ನೀವೇನದಿರಿ, ಪರಮಾತ್ಮ ಸ್ವರೂಪನ ಅದಿರಿ, ಯಥಾರ್ಥ ಶಂಭುವಿನ ಸ್ವರೂಪನ ಅದಿರಿ ಅಂತ ಹೇಳ್ತಾರ. ಅದು ಯಾವಾಗಲೂ ತನ್ನ ಮನಸ್ಸಿನಿಂದ ಇರಲಿ ಎಂಬುದಾದ, ತನ್ನ ಮನಸ್ಸಿನಲ್ಲಿ ಇರಲಿ, ಆ ಆನಂದ ರೂಪವು ತನ್ನ ಮನಸ್ಸಿನಲ್ಲಿ ಇರಲಿ ಎಂದು ಗ್ರಂಥಕರ್ತರು ಆಶೀರ್ವಾದ ರೂಪವನ್ನು ಮಂಗಳವನ್ನು ಮಾಡಿದ್ದಾರೆ. ಶಿಷ್ಯ ಪ್ರಶ್ನೆ ಮಾಡ್ತಾರೆ, ಗುರು ಶಂಭು ಸ್ವರೂಪನಾದ ಆನಂದ ಸ್ವರೂಪನು ತ್ರಿವಿಧ ಪರಿಚಯದ ರಹಿತ ಪೂರ್ಣನಾದ್ದರಿಂದ ಗ್ರಂಥಕರ್ತರ ಮನಸ್ಸಿನಲ್ಲಿ ಮೊದಲೇ ಉಂಟು. ಹೀಗಿದ್ದು ಪುನಃ ಅದೇ ನನ್ನ ಮನಸ್ಸಿನಿಂದ ಇರಲಿ ಎಂದು ಹೇಳುವುದು ಅಸಂಭವವಾಗುತ್ತದೆ. ಗುರು ಶಂಭು ಸ್ವರೂಪವಾದ ಆನಂದ ಸ್ವರೂಪ ಏನೈತಿ, ಇದು ಪೂರ್ಣ ಐತಿ. ತ್ರಿವಿಧ ಪರಿಚಯದ ರಹಿತ ಅಂದ್ರೆ ಏನು? ದೇಶ ಕಾಲ ವಸ್ತು ಪರಿಚಯದ ರಹಿತ ಅಂದಂಗ. ತ್ರಿವಿಧ ಅಂದ್ರೆ ದೇಶ ವಸ್ತು ಕಾಲ. ದೇಶದಿಂದೂ ಅದು ಪೂರ್ಣದ, ಕಾಲದಿಂದನೂ ಪೂರ್ಣದ, ಮತ್ತು ವಸ್ತುವಿನಿಂದನೂ ಪೂರ್ಣದ. ಅಂದ್ರ ಎಲ್ಲ ದೇಶದಲ್ಲಿ ಅದ, ಎಲ್ಲ ಕಾಲದಲ್ಲಿ ಅದ, ಎಲ್ಲ ವಸ್ತುಗಳಲ್ಲಿ ಆತ್ಮಸ್ವರೂಪ ಅದ ಅಂದಂಗ. ಯಾವುದು? ಗುರು ಶಂಭುಲಿಂಗ ಸ್ವರೂಪ ಆನಂದ ಸ್ವರೂಪ ಎಲ್ಲ ಕಡೆನೂ ಐತಿ ಅಂದಂಗಾತ. ಅಂದ್ರ ಪರಿಪೂರ್ಣ ಐತಿ ಅಂದಂಗಾತ. ಎಲ್ಲ ಕಡೆ ಐತಂದ್ರ ಗ್ರಂಥಕರ್ತರ ಮನಸ್ಸಿನಲ್ಲೇ ಮೊದಲ ಐತಿ ಅಂದಂಗಾತು. ಹೌದು. ಮತ್ ಹೀಗಿದ್ದು ಅದು ನನ್ನ ಮನಸ್ಸಿನ ಇರ್ಲಿ ಎಂದು ಬೇಡುವುದು ಅಸಂಭವ ಆಗ್ತದ. ನೋಡ್ರಿ, ಹಿಂಗಿರೋ ಪ್ರಶ್ನೆ ಇದಕ್ಕಂತಾರ ಪ್ರಶ್ನೆ. ಪ್ರಶ್ನೆ ಮಾಡಕ್ ನಮ್ಗೆ ಕರೆಸ್ತಾರ ಗುರುಗಳು. ಪ್ರಶ್ನೆ ನಾವು ಮಾಡಕ್ ನಮ್ಗೆ ತಾಕತ್ತ ಇಲ್ಲಿ. ಇವು ಗುರುಗಳ ಪ್ರಶ್ನೆ ಹಾಕಿ, ಗುರುಗಳ ಇದು ಶಿಷ್ಯನ ರೀತಿಯೊಳಗೆ ನಿಂತ್ಕೊಂಡು ಪ್ರಶ್ನೆ ಹಾಕಿ ಉತ್ತರ ಕೊಡ್ಕೊಂಡು ಆ ಪ್ರಶ್ನೆ ಹೆಂಗ್ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಇದಕ್ಕಂತಾರ ಪರಂಪರೆ.
ನೋಡ್ರಿ ಹಿಂಗ ಅಸಂಭವ ಆಗ್ತದೆ. ಎಲ್ಲ ಕಡೆ ವ್ಯಾಪಕವಾಗಿರುವಂತದ್ದು ಈ ಗ್ರಂಥಕರ್ತರ ಮನಸ್ಸಿನಾಗೂ ಅದು ಅದು ಅದರಲ್ಲಿಯೂ ಐತಂದಂಗ ಆತಲ್ಲ. ಮತ್ ಇದ್ದಾಗ ಮತ್ ಇರ್ಲಿ ಅಂತ ಬಿಡುವುದು ವ್ಯರ್ಥ ಆತಲ್ಲ. ಎಲ್ಲ ಕಡೆಯೂ ಉಂಟು, ನನ್ನ ಮನಸ್ಸಿನಲ್ಲಿ ಮಾತ್ರ ಇಲ್ಲವೆಂದು ಹೇಳಿದರೆ ಪರಿಚಿನ್ನತದಿಂದ ಸಾವಯವತ್ವ, ಕಾರ್ಯತ್ವ, ಅನಿತ್ಯಾದಿ ದೋಷಗಳು ಪ್ರಾಪ್ತ ಆಗ್ತಾವ. ಇಲ್ರಿ ಎಲ್ಲಾ ಕಡೆ ಐತಿ, ನನ್ನ ಮನಸ್ಸಿನಾಗ ಇದ್ದಿದ್ದಿಲ್ಲ, ಅದಕ್ಕೆ ನಾ ಮನಸ್ಸಿನಾಗ ಇರ್ಲಿ ಅಂತ ಬರದೇನಿ ಅಂತ ಗ್ರಂಥಕರ್ತರು ಅಂದ್ರ ಏನ್ ಬರ್ತದ? ನಿನ್ನ ಮನಸ್ಸು ಹಂಗಾರ ಅದು ಪರಿಚಿನ್ನ ಅಂದಂಗ ಆತು. ನಿನ್ನ ಮನಸ್ಸಿನಲ್ಲಿ ಇಲ್ಲ ಅಂದ್ರ ಆತ್ಮ ಪರಿಚಿನ್ನ ಅಂದಂಗ ಆತು. ಮತ್ತೇನಾದಂಗಾತು? ಅದು ಸಾವಯವ ಅಂದಂಗಾತು, ನಿರವಯವ ಅಂದಂಗ ಆಗ್ಲಿಲ್ಲ. ಅದು ಕಾರ್ಯ ಅಂದಂಗಾತು, ಅದಕ್ಕ ಕಾರಣ ಅನ್ಲಿಲ್ಲ. ಅದಕ್ಕ ಅನಿತ್ಯ ಅನ್ಬೇಕಾತು, ಅದು ನಿತ್ಯ ಅಂತೀರಿ ನೀವು. ಆತ್ಮ ನಿತ್ಯ ಅಂತೀರಿ. ಎಲ್ಲ ನಿಮ್ ಡೆಫಿನೇಷನ್ ಬುಡಮೇಲಾದವು ಅಂತ ನಾವು ಪ್ರಶ್ನೆ ಮಾಡ್ತಾ ನೋಡ್ರಿ. ಪ್ರಶ್ನೆ ನೋಡ್ರಿ, ಆ ಆತ್ಮ ಸ್ವರೂಪ ನಮ್ಮ ಮನಸ್ಸಿನಲ್ಲಿ ಇಲ್ಲ ಅಂತ ತಿಳ್ಕೊಂಡ ಅಂದ್ರ ಆ ಆತ್ಮ ಹೆಂಗಾಗ್ತದ ಅಂದ್ರ ಅದು ಪರಿಚ್ಛಿನ್ನ ಆಗ್ತದ, ಅದು ಸಾವಯವದಾಗ್ತದ, ಅದು ಕಾರ್ಯ ಅನಿಸ್ಕೋತದ, ಅದು ಅನಿತ್ಯಾದಿ ದೋಷಗಳು ಇವೆಲ್ಲವೂ ಪ್ರಾಪ್ತಿ ಆಗ್ತಾವ. ಒಮ್ಮೆಲೆ ಮುಗಿಬೀಳ್ತಾವು ಸಮಸ್ಯೆಗಳು. ಆದ್ದರಿಂದ ಈ ಮಂಗಲದಲ್ಲಿ ಬೇಡಿಕೆಯು ಅಯೋಗ್ಯವಾಗಿದೆ, ಬೇಡಬಾರ್ದಾಗಿತ್ತು ಅಂತ. ಹೌದಲ್ರಿ? ಕರೆಕ್ಟ್ ಅಲ್ಲ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರ ನೋಡ್ರಿ, ಎಂತ ಚಂದ ಉತ್ತರ ಕೊಡ್ತಾರ ನೋಡ್ರಿ. ಪ್ರಶ್ನೆ ತಿಳಿದ್ರೆ ಉತ್ತರ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಪ್ರಶ್ನೆ ತಿಳಿಲಿಕ್ಕಂದ್ರ ಉತ್ತರದ ಮಾತು ಮಜಾ ಬರೋದಿಲ್ಲ. ಪ್ರಶ್ನೆ ತಿಳ್ಕೊಬೇಕು. ವ್ಯಾಪಕ ಅಂತೀರಿ ಚೇತನ, ಆ ವ್ಯಾಪಕ ಚೇತನ ಒಂದು ಗ್ರಂಥಕರ್ತರ ಮನಸ್ಸಿನಾಗಿಲ್ಲ ಅದು ಆತ್ಮ, ಅಲ್ಲಿ ಇರ್ಲಿಕ್ಕೆ ಬೇಕು. ಮತ್ ನನ್ನ ಮನಸ್ಸಿನಲ್ಲಿ ಇರ್ಲಿ ಅಂತ ಯಾಕೆ ಅನ್ಬೇಕವ? ಗುರು ಶಂಭುಲಿಂಗ ಎನ್ನ ಮನದೊಳಿರುತ್ತಿರ್ಲಿಕ್ಕೆ ಅಂತ ಅಂದಾರ. ಯಾಕಂದ್ರಪ್ಪ ಸಮಸ್ಯೆ? ಅವಾಗ ಗುರುಗಳು ಉತ್ತರ ಕೊಡ್ತಾರ. ಆನಂದವು ತನ್ನ ಸ್ವರೂಪವಾಗಿದ್ದರೂ ಕೂಡ ಅದು ವಿಸ್ಮೃತಿಯಿಂದ ಕಂಠಗತ ಆವರಣದಂತೆ ಇಲ್ಲವೆಂದೆನಿಸುವುದು. ನೋಡ್ರಿ, ಆನಂದ ನಮ್ಮ ಸ್ವರೂಪದಾಗ ಐತಿ, ನಾವೇನಂದ್ರೆ ಹೊಸದಾಗಿ ತಯಾರು ಮಾಡ್ಬೇಕಾಗಿಲ್ಲ. ಅಜ್ಞಾನಿಯಲ್ಲಿಯೂ ಅದ, ಜ್ಞಾನಿಗಳಲ್ಲಿಯೂ ಅದ. ಹೆಚ್ಚು ಕಮ್ಮಿ ಅದ ಏನ್ರಿ? ಇಲ್ಲ, ಅಲ್ಲಿನೂ ಅಷ್ಟ ಅದ. ಎಲ್ಲಾ ಕಡೆನೂ ವ್ಯಾಪಕ ಅದ. ಅದು ಸ್ವರೂಪದಾಗ ಇದ್ರೂ ಕೂಡ ಅದು ವಿಸ್ಮೃತಿ ಆಗ್ಯದ, ಮರ್ತೇವ್ ನಾವು. ಏನ್ರಿ? ನಾವು ಮರ್ತೇವಿ. ಕಂಠಗತ ಆಭರಣದಂತೆ ಇಲ್ಲವೆಂದೆನಿಸುವುದು. ಕೊಳ್ಳಾಗ ಹಾಕೊಳ್ಳೋಣ ಆಭರಣ, ಅದು ಮರ್ತಂಗಾಗ್ಯದ, ಹುಡುಕಾಗತ್ತಾನ. ಕೊಳ್ಳಾಗೈತಿ, ಹುಡುಕಾಗತ್ತಾನ, ಕಾಣವಲ್ದು. ಕೊಳ್ಳಾಗ ಇದ್ದಿದ್ದು ಕಾಣವಲ್ದು. ಏನ್ ಮಾಡ್ಬೇಕು ಈಗ ಅವಾಗ? ಅವನ ಮುಂದೆ ಕರಡೆ ಹಿಡಿದಿ, ಕರಡೆ ಹಿಡಿದ್ರಾಗ ಅದು ಕೊಳ್ಳಾಗಿಂದ ಸಾರ ಕಾಣ್ತೈತಿ. ಹಂಗಾರೆ ಇಲ್ಲಿ ಏನ್ ಮಾಡ್ಬೇಕ್ರಿ? ಇವ ಮರ್ತಾನಲ್ಲ, ಇವನು ಸ್ವರೂಪ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು? ಇವನು ಮುಂದೆ ವೇದ ಅನ್ನುವಂತ ಕರಡೆ ಹಿಡೀರಿ, ಕಾಣ್ತದೆ ಸ್ವರೂಪ. ವೇದವು ಕನ್ನಡಿ ಅಂತ ಕೆಲಸ ಮಾಡ್ತದ. ಸ್ಮೃತಿಯಾದರೆ ಇದ್ದದ್ದೇ ಉಂಟೆನಿಸುವುದು. ಹೇಗೋ ಹಾಗೆ ಗ್ರಂಥಕರ್ತರಿಗೆ ಆನಂದ ಸ್ವರೂಪ ಪ್ರಾಪ್ತವಿದ್ದರೂ ಕೂಡ ಅದು ಯಾವಾಗಲೂ ಗುರುಶಂಭುಲಿಂಗ ಇವರುಗಳ ಕೃಪೆಯಿಂದ ಅದು ಸ್ಮರಣ ರೂಪ ಆಗಿ ಇರಲಿ ಎಂಬುದೇ ಗ್ರಂಥಕರ್ತರ ಅಭಿಪ್ರಾಯವಿರುವುದು. ಅಂದರೆ ವಿಸ್ಮೃತಿಯೇ ಬಂಧ ಸ್ವರೂಪ, ಸ್ಮೃತಿಯೇ ಮೋಕ್ಷವಾಗಿರುತ್ತದೆ. ನೋಡ್ರಿ ಎಷ್ಟು ಹಗರ ಇಳಿಸಿದ್ರು ನೋಡ್ರಿ. ನಮ್ಗಂತ ಬಂದ ಮರಬಿಯಿಂದ ಬಂದದ. ಆ ಮರ್ತದನ್ನ ನಾವು ಅರ್ತೀವಂದ್ರ ನಮಗ ಮೋಕ್ಷದ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು. ಸ್ಮೃತಿ ಅಂದ್ರೆ ನೆನಪು ಮಾಡ್ಕೊಂಡ್ವಿ ಅಂದ್ರೆ, ನಾವು ಸ್ವರೂಪವನ್ನ ನೆನಪು ಮಾಡ್ಕೊಂಡ ಮಾಡಿದ್ರೆ ಸಂಸ್ಕೃತಿ ಅಂದ್ರೆ ಸಂಸಾರದ ಬಂಧನ ಅಳಿತೋಗ್ತದೆ. ಸಂಸ್ಕೃತಿ ಅಂದ್ರೆ ಸಂಸಾರ, ಈ ಜನನ ಮರಣ ರೂಪ ಸಂಸಾರದಿಂದ ಬಂಧ ಏನ್ ನಮ್ಮ ಬಂಧಿಸಲ್ಪಟ್ಟದ, ಅದರಿಂದ ಬಿಡುಗಡೆ ಹೋಗ್ತೇವಿ, ಮುಕ್ತಲಾಕ್ಯವಿ. ಈ ಅರ್ಥವನ್ನೇ ಪಂಚದಶಿಕಾರರು ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ. ಪಂಚದಶಿಕಾರರು ಅಂದ್ರೆ ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲಿ ಹೇಳ್ತಾರೆ ಏನಂದ್ರೆ, ಅವಿಚಾರದಿಂದ ಬಂದಂತ ಬಂಧವು ವಿಚಾರದಿಂದ ನಿವೃತ್ತಿ ಆಗುತ್ತದೆ.
ಮನೆಯೊಳಗೆ ಹುದುಗಿದಿಟ್ಟ ಧನದ ಮೇಲೆ ಮರವೆಯಿಂದ ತಿರುಗಾಡಿದರೂ ಕೂಡ ಬಡತನದ ದುಃಖವು ಬಿಡದಂತೆ ತನ್ನ ಆನಂದ ಸ್ವರೂಪವು ಸ್ಮೃತಿಯಲ್ಲಿ ಇಲ್ಲದಲೇ ಇರೋಣದ್ರಿಂದ ಭವದುಃಖವಾಗಿರುತ್ತದೆ. ನೋಡ್ರಿ, ಮನೆಯೊಳಗ ಹುಗಿದಿಟ್ಟಾನ ಧನ, ಎಲ್ಲೇ ಅವ ಎಲ್ಲಿ ಕೊಂಡಿರ್ತಾನ ಅಲ್ಲೇ ತಳಗ ಅವ್ರ ಅಪ್ಪ ಹಿರಿಯರು ಏನ್ ಮಾಡ್ಯಾರ, ಅಲ್ಲಿ ಅನೇಕ ಬಂಗಾರವನ್ನ ಯಾವಾಗೋ ಚಲೋ ಪೀಕ್ ಬಂದಾಗ ಸಮೃದ್ಧಿ ಕಾಲದಾಗ ಆಪತ್ ಕಾಲದಾಗ ಬರ್ಲಿ ಅಂತ ತಿಳ್ಕೊಂಡು ಆ ಸಿಂಹಾಸನ ತೆಳಗರ ಆ ಒಂದು ಧನದ ರಾಶಿ ಮತ್ತು ಬಂಗಾರವನ್ನ ಹುಗಿದಿಟ್ಟಾರ. ಅವ ತೀರ್ಕೊಂಡು ಹೋದ. ಅಲ್ಲಿ ಒಂದು ಶಾಸನ ಬರ್ಸಿದ್ದವ ರಾಜ, ಈ ನಿನ್ನ ಸಿಂಹಾಸನದ ಅಡಿಯಲ್ಲಿ ಇಂಥ ವರ್ಷ ಬಹಳ ಚಲೋ ಮಳೆ ಬೆಳೆ ಬಂದಿದ್ದಕ್ಕ, ರೆವಿನ್ಯೂ ಉತ್ಪತ್ತಿ ಬಹಳ ಆಗಿದ್ದಕ್ಕ, ಟ್ಯಾಕ್ಸ್ ರೂಪದಲ್ಲಿ ಹಣ ಬಹಳ ಬಂದಿದ್ದಕ್ಕ, ಅದರಿಂದ ನಾವು ಆಪತ್ ಕಾಲದಲ್ಲಿ ಬರ್ಲಿ ಅಂತ ತಿಳ್ಕೊಂಡು ಆ ಹಣದಿಂದ ನಾವು ಬಂಗಾರವನ್ನು ಖರೀದಿ ಮಾಡಿ ಇಷ್ಟು ಕ್ವಿಂಟಲ್ ಬಂಗಾರವನ್ನ ಈ ಸಿಂಹಾಸನ ಕೆಳಗೆ ಇಟ್ಟಿರುತ್ತೇವೆ. ಯಾವಾಗಾದರೂ ದೇಶಕ್ಕೆ ಬಡತನ, ಅತಿವೃಷ್ಟಿ, ಅನಾವೃಷ್ಟಿ ಆದ ಸಮಯದಲ್ಲಿ ಈ ಧನವನ್ನ ಎಬ್ಬಿ ತೆಗೆದುಕೊಂಡು ಜನಸಾಮಾನ್ಯರಿಗೆ ಹಂಚಿ ಅವತ್ತಿನ ಪರಿಹಾರವನ್ನು ಮಾಡಬೇಕು ಅಂತ ಅಲ್ಲಿ ಒಂದು ಕಲ್ಲಾಗ ಕೆತ್ತಿಸಿಟ್ಟಿದ್ದವ. ಬಾಜು ಆ ಸಿಂಹಾಸನ ಬಾಜುನ ಕೆತ್ತಿಸಿಟ್ಟಿದ್ದ. ಅವನು ಹೆಂಗ ಕೆತ್ತಿಸಿದ್ದಾವ ಅಂದ್ರ ಈ ಅಕ್ಷರಗಳನ್ನ ಬರೆದು ಕನ್ನಡಿ ಒಳಗ ಹಿಡಿದು ಉಲ್ಟಾ ಕಾಣ್ತಾವಲ್ಲ, ಆ ಉಲ್ಟಾ ಅಕ್ಷರ ಬರೆದಿದ್ದವ. ಅದು ಯಾರಿಗೂ ಓದಾಕ ಬರ್ತಿದ್ದಿಲ್ಲ. ಇವಾಗ ಬಡತನ ಬಂತು. ಮುಂದ ಮೊಮ್ಮಗ, ಯಾರಿಗೆ ಆ ರಾಜನ ಮೊಮ್ಮಗನ ಎಷ್ಟೋ ಜನರೇಷನ್ ನಂತರ ಆ ದೇಶಕ್ಕೆ ಭೀಕರವಾದಂತ ಬರಗಾಲ ಬಂತು. ಏನ್ ಮಾಡ್ಬೇಕು? ಉಣ್ಣಾಕ ಕಾಳಿಲ್ಲ, ಕುಡಿಯಾಕ ನೀರಿಲ್ಲ, ಜನರು ಹಾಹಾಕಾರ, ಏನದ ಆಹಾರ, ಹಸಿವಿನಿಂದ ಬಳಲ್ತಾ ಇದ್ದಾರ, ತೃಷೆಯಿಂದ ಬಳಲ್ತಾ ಇದ್ದಾರೆ. ಏನ್ ಮಾಡ್ಬೇಕು? ನಮ್ ಕಡೆ ಸಂಪತ್ತು ಇತ್ತಂದ್ರ ಆ ಸಂಪತ್ತನ್ನ ಬೀಸಾಕಿ ಎಲ್ಲಿಂದರ ಕಾಳು ಕಡಿ ತರಿಸಿ ಈ ಜನರಿಗೆ ಕೊಡಬಹುದಾಗಿತ್ತಲ್ಲ ಅಂತ ಚಿಂತಾಗ್ರಸ್ತನಾಗಿ ಕುಂತಾನವ ರಾಜ ಮೊಮ್ಮಗ. ಯಾವ ಸಿಂಹಾಸನ ಮ್ಯಾಗ ಕುಂತಾನ? ಯಾವ ಸಿಂಹಾಸನದಲ್ಲಿ ತಳಗ ಧನದ ರಾಶಿನ ಐತೋ ಅದ ಸಿಂಹಾಸನ ಮ್ಯಾಗ ಕುಂತಾನ. ಅವಾಗ ಒಬ್ಬ ಪಂಡಿತ ಬಂದು ಆ ಅಕ್ಷರಗಳನ್ನು ಓದಿ ಕನ್ನಡಿ ತೊಗೊಂಬರ್ರಿ ನಾ ಹೇಳ್ತೇನೆ ಅಂತ ಆ ಕನ್ನಡಿ ಹಿಡಿತಾನ. ಅದ್ರ ಮುಂದ, ಆ ಶಿಲಾಶಾಸನ ಮುಂದ ಆ ಕನ್ನಡಿ ಹಿಡಿದಾಗ ಅಕ್ಷರಗಳು ಸೀದಾ ಕಾಣ್ತಾವ. ಆ ಕನ್ನಡಿ ಒಳಗ ನೋಡಿ ಅವ, ಇಲ್ಲ, ನಿಮ್ಮ ಸಿಂಹಾಸನ ತೊಳಗ ಧನದ ರಾಶಿ ಅದ, ಇದನ್ನ ತೆಗೀರಿ, ಎಬ್ರಿ, ಅವ ನಿಮ್ಗೆ ಅಪಾರವಾದ ಧನ ಸಿಗ್ತದ. ಅದರಿಂದ ದೇಶಕ್ಕೆ ಬಂದಂತ ಬರಗಾಲವನ್ನ ನಾವು ಎಲ್ಲಿಂದರ ಕಾಳು ಕಡಿ ತರಿಸಿ ಇದನ್ನ ನಾವು ಗೆಲ್ಲಬಹುದು, ಬರಗಾಲದಿಂದ ಪೀಡಿತರಾಗುವುದು ತಪ್ಪಿಸಬಹುದು ಅಂತ ಓದಿ ಹೇಳಿದ್ದಂತ. ಅವಾಗ ಅವ ಧನವನ್ನು ತೆಗೆದುಕೊಂಡು ಆ ರಾಜ್ಯದ ಜನರಿಗೆ ಏನ್ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ ಅಂತ ಒಂದು ಕತೆ. ಈ ಒಂದು ಕಥೆಯನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಇದು ನಮ್ಮೆಲ್ಲರಿಗೂ ಇದು ರಾಜ ಯಾದವ ಈಗೇನು ಬಡತನ ಬಂದೈತಿ, ನಮಗ ಬಂದೈತಿ ತಿಳ್ಕೊಡ್ರಿ. ನಾವೇನು ಕುಂತೇವಿ, ಅಲ್ಲೇ ಧನ ಐತಿ, ಅಪಾರವಾದಂತ ಧನ ಅದ. ಯಾವುದು? ಅದೇ ಸ್ವರೂಪ ಅನ್ನುವಂಥ ಧನ. ಆ ಉದಾಹರಣೆಯನ್ನ ಶಿವಪುತ್ರಪ್ಪನವ್ರು ಬರೆಯಾಗತ್ತಾರೆ ಇಲ್ಲಿ, ದೊಡ್ಡಪ್ಪವ್ರು. ಮನೆಯೊಳಗೆ ಹುದುಗಿಟ್ಟ ದನದ ಮೇಲೆ ಮರವೆಯಿಂದ ತಿರುಗಾಡಿದರೂ ಬಡವನ ದುಃಖವು ಬಿಡದಂತೆ ತನ್ನ ಆನಂದ ಸ್ವರೂಪವು ಸ್ಮೃತಿ ಇಲ್ಲದಲ್ಲೇ ಇರೋಣದ್ರಿಂದ ಭವ ದುಃಖ ಉಂಟಾಗಿರುತ್ತದೆ. ನಮಗೆಲ್ಲ ಬಂದಂತ ದುಃಖ ಯಾಕೆ ಗೊತ್ತೈತೇನ್ರಿ? ನಾವೆಲ್ಲ ಆನಂದದ ಕಣಿನದೇವಿ. ಆದಾಗಿ ಕೂಡ ನಾವು ಆನಂದ ಸಲುವಾಗಿ ದೇ ಪ್ಯಾರದೆ ಅಂತ ಹೊಂಟೇವಿ. ಎಲ್ಲೇ ವಿಷಯ ವಸ್ತುಗಳ ಹೊಂಟೇವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮ್ ಕಡೆ ಆನಂದ ಇಟ್ಕೊಂಡು ಅವುಗಳಿಂದ ಆನಂದ ಬರ್ತೈತೆ ಅಂತ ತಿಳ್ಕೊಂಡು ಅವ್ರು ಕೆಳಗತ್ತೇವಿ. ಶಬ್ದಕ್ಕೆ ಕೇಳ್ತೇವಿ, ಸ್ಪರ್ಶಕ್ಕೆ ಕೇಳ್ತೇವಿ, ರೂಪ, ರಸ, ಗಂಧಕ್ಕೆ ಕೆಳಗತ್ತೀವಿ. ನಾವು ಮೂರ್ಖರೋ ಇದು ಜಾಣರೋ? ಎಷ್ಟು ಜನ ಅದೀವಿ ನಾವು ಜಗತ್ನಾಗ? ವೇದಾಂತಿಗಳ ಬಿಟ್ರೆ ಉಳಿದ ದಡ್ರೆ.
ಅದು ಎಲ್ಲೈತಿ ಧನ ಅಲ್ಲಿ ಬಿಟ್ಟು ಹೊರಗೆ ಹುಡುಕಾಗತ್ತೇವಲ್ಲ, ಹುಚ್ಚರೋ ಶಾಳ್ಯಾರು ಹುಚ್ಚರ. ಆದ್ದರಿಂದ ವೇದಾಂತಕ್ಕೆ ಏನ್ ಬಂದ್ರೆ ನಾವು ಸಿಕ್ಕೊಂಡು ಯಾವ್ದೋ ಒಂದು ಸೆರಗ್ ಹಿಡ್ಕೊಂಡು ವೇದಾಂತಕ್ಕೆ ಬಂದೇವಲ್ಲ, ಇದು ಮಹಾ ಪುಣ್ಯ ಇದೆ, ತಿಳ್ಕೊಳ್ರಿ ಆತ್ಮೀಯರೇ. ಇಲ್ಲಿ ಬಂದಿರಿ, ವೇದಾಂತಕ್ಕೆ ಬಂದಿರಿ ಅಂದ್ರೆ ದೊಡ್ಡ ಪುಣ್ಯ ಮಾಡಿರಿ ಅಂತ ಬಂದಿರಿ. ಉಳ್ಕೊಳ್ರಿ. ಮತ್ತೆ ಬೇರೆ ಮತವಾದಿಗಳು ನಿಮ್ಮ ಬಾ ಅಂತ ಕರೀತಾರ, ಹೋಗ್ಬೇಡ್ರಿ ಅಲ್ಲಿ. ವೇದಾಂತಕ್ಕಿಂತ ಹೆಚ್ಚಿನ ಧರ್ಮ ಯಾವುದೂ ಇಲ್ಲ. ಸುಖ ಇಲ್ಲದಲ್ಲಿ ಕರೀತಾರ ಅವರು, ಸುಖ ಇದ್ದದಲ್ಲಿ ಬಿಡಿಸಿ ಸುಖ ಇಲ್ಲದಲ್ಲಿ ಕರೀತಾರ. ಹೋಗ್ತೀರಿ ನೋಡ್ರಿ ನೀವ್ ಏನ್ ಮಾಡ್ತೀರ. ಹಿಂಗಂತೂ ಶಾಸ್ತ್ರ ಹೇಳ್ತಾರ ನಿಜಗುಣ್ರಿ. ಉಪಾಸನಾ ಹಂತದ ಬೇರೆ ಬೇರೆ ಅದಾರ. ಅಂದ್ರ ಅವ್ರ ರೀ ಮುಂದೆ ಅವ್ರ ಅಮೃತ ಕೊಡ್ತೀವಿ ಅಂದ್ರು ನಾವು ನಾಯಿದ ಉದಾಹರಣೆನ ಕೊಟ್ಟಾರ, ಎಲ್ಲೂ ತಿನ್ಲಾಕ್ ಹೋದಂಗ ಆಗ್ತೈತ್ರಿ. ಹಂಗ ಅದರಿ. ಈಗ ನಾ ಒಂದ್ ಮಾತು ಹೇಳ್ತೇನೆ ಕೇಳ್ರಿ. ಕೆಲವು ಮಂದಿಗೆ ಈಗ ಹೆಚ್ಚು ಇಷ್ಟಲಿಂಗದೇ ಪೂಜೆ ಮಾಡೋರು ಅದೇರಿ, ಲಿಂಗಾಯತರ ಅದೇರಿ ಅಂತ ತಿಳ್ಕೊಳ್ಳೋರು. ನಮ್ದು ಲಿಂಗ ಪೂಜೆ ಬಿಟ್ಟು ನಾವು ಬೇರೆ ಧರ್ಮಕ್ಕೆ ಬೇರೆ ಧರ್ಮದ ಆಚರಣೆ ಮಾಡ್ತೇವೆ ಅಂದ್ರೆ ನಮ್ಗೆ ಏನ್ ಅನ್ಬೇಕ್ರಿ? ಈ ಅಡಾಲಜದ್ದು ಹೇಳ್ತೀರಿ, ಅಡಾಲಜದ್ದು ಬಹಳ ಮಂದಿ ಹೇಳ್ತೀರಿ. ಅದು ಜೈನ ಧರ್ಮದ್ದು. ಜೈನ ಧರ್ಮ ಅಂದ್ರೆ ಎದುರ ಬರ್ತೈತಿ, ನಾಸ್ತಿಕರು. ಬರೀ ಅವ್ರ ಅಡಿಗೆ ರುಚಿ, ಅವ್ರು ಒಂದ್ 2 ದಿನ ನಿಮ್ಗ ರುಚಿ ಅಡಿಗೆ ಮಾಡ್ಲಿಕ್ಕೆ ಚಂದ ಮಾತಾಡ್ತಾರ ಅಂತ ತಿಳ್ಕೊಂಡು ಅಲ್ಲಿ ಹೋಗ್ತೀರಿ. ಮೋಕ್ಷ ಬೇಡಾಗೈತೆ ನಿಮ್ಗೆ? ಮೋಕ್ಷ ಕೊಡ್ತಾರಲ್ಲ ಅವರು? ಜೈನರು ಮೋಕ್ಷ ಕೊಡ್ತಾರ? ಅತ್ಯಂತ ದುಃಖದ ನಿವೃತ್ತಿ ಕೊಡ್ತಾರೇನ್ರಿ? ಇಲ್ಲ. ಎಲ್ಲರೂ ಉಪಾಸನ ಹಂತದಾಗ ಬೇರೆ ಬೇರೆ ಅದಾರ. ಕೊನೆಗೆ ಜ್ಞಾನ ಮಾರ್ಗ ಒಂದಾದ, ಜ್ಞಾನಕ್ಕೆ ಬಂದೇ ಇಲ್ಲ ಅವರು. ಮತ್ತು ಉಪಾಸನಾ ಹಂತದೊಳಗ ಸಾಧನಾ ಹಂತದಾಗ ಬೇರೆ ಬೇರೆ ಅದಾವ. ಕೊನೆಯದು ಸ್ಥಾನ ಇದು ಕೊನೆಯದು ಯಾವ್ದಂದ್ರೆ ಜ್ಞಾನವೇ. ಜ್ಞಾನಾದೇವತು ಕೈವಲ್ಯಂ. ಜ್ಞಾನಕ್ಕೆ ಬರ್ಬೇಕು ನೀವು. ಎಲ್ಲರ ಹಾಸಿ ಬರ್ರಿ ನೀವು. ಹಠ ಯೋಗದಿಂದ ಬರ್ರಿ, ಲಯ ಯೋಗದಿಂದ ಬರ್ರಿ, ಶಿವಯೋಗದಿಂದ ಬರ್ರಿ, ಅಷ್ಟಾಂಗ ಯೋಗದಿಂದ ಬರ್ರಿ, ಕುಂಡಲಿನಿ ಯೋಗದಿಂದ ಬರ್ರಿ, ಇಷ್ಟ ದೇವತೆ ಉಪಾಸನೆ ಮಾಡಿ ಬರ್ರಿ. ಅಲ್ಲಿ ಅನೇಕ ದಾರಿಗಳು. ಇಲ್ಲಿ ಬಂದಾಗ ಇಲ್ಲಿ ಜ್ಞಾನ ಬಂದ ನಿಮ್ಗೆ ಮತ್ತೆ ಮೋಕ್ಷಕ್ಕೆ ಕಾರಣ. ಇವೆಲ್ಲ ಜ್ಞಾನ ಯೋಗ್ಯತಾ ಪ್ರಾಪ್ತಿಗಳು, ಮನ ವಿಕ್ಷೇಪ ಕಳ್ಕೊಳ್ಳಾಕ ಸಾಧನೆಗಳು. ಅವು ಅಂತಿಮವಾದಂತ ನಿಲುವುಗಳು ಅಲ್ಲ. ಆ ಹಂತದಾಗ ಅವೆಲ್ಲವೂ ಖರೇನ. ನಾವೇನು ಅವ್ರನ್ನ ಟೀಕಾ ಮಾಡ್ತಾ ಇಲ್ಲ. ಈಗ ನಿಮ್ದು ಇದ್ದಾಗ ಅದಕ್ಕಿಂತ ಚಲೋ ಇದ್ದಾಗ ನೀವ್ಯಾಕೆ ಅಲ್ಲಿ ಹೋಗ್ತೀರಿ ಅಂತ ನಾ ಕೇಳಾಗತ್ತೆ. ಇಲ್ಲಪ್ಪ ನಾವು ಲಿಂಗವಂತರಲ್ಲ, ಹೋಗ್ರಿ. ನಾವು ಜೈನರದೇ, ಹೋಗ್ರಿ. ನೀವು ಜೈನರಿದ್ದು ನಾವು ಯಾವುದೋ ಮತ ಇಲ್ರಿಪ್ಪ, ನಾವು ಹೋಗ್ರಿ. ನಿಮ್ ಬೇಡ ಅನ್ನಂಗಿಲ್ಲ. ನೀವು ಕೊಳ್ಳಾಗ ಲಿಂಗ ಕಟ್ಕೊಂಡು ಶಿವಯೋಗ ಬಿಟ್ಟು ಆ ಜೈನರ ಮತವಾದಕ್ಕೆ ನಾವು ಹೋಗಿ ಮಳ್ಳಾಗೇವಿ ಅಂದ್ರೆ ನಾವು ಮೂರ್ಖರಲ್ಲನು? ಅನಾಪಾನ ಸ್ಥಿತಿನ ಏನು ಐತಲ್ರಿ, ಅಲ್ಲಿ ಹೋಗ್ತಾರ. ಇದು ಅದು ಬೌದ್ಧ. ಅದು ಬೌದ್ಧ ಧರ್ಮದ್ದು. ಅವರು ಕೂಡ ನಾಸ್ತಿಕರೇ. 6 ಮಂದಿ ನಾಸ್ತಿಕರು, 6 ಮಂದಿ ಆಸ್ತಿಕರು ಹೇಳ್ತೀನಿ ನಾ. ಚಾರ್ವಾಕ, ಜೈನ, ಬೌದ್ಧದ 4 ಮಂದಿ, ಇವ್ರು 6 ಮಂದಿ ನಾಸ್ತಿಕರು. ಇನ್ನು ಆಸ್ತಿಕರೊಳಗ 6 ಮಂದಿ ಯಾರು ಅಂದ್ರೆ ನಾವು ವೇದಾಂತಿಗಳು, ಒಬ್ರು ಚೇತನ ಕಾರಣವಾದಿಗಳು, ನಮ್ ಬಿಡ್ರಿ. ಉಳಿದವ್ರು 5 ಮಂದಿ ಯಾರು? ಸಾಂಖ್ಯ, ನೈಯಾಯಿಕ, ವೈಶೇಷಿಕ. 3 ಯೋಗ, 4 5ನೇದ್ದು ಪೂರ್ವ ಮೀಮಾಂಸ, ಕರ್ಮಕಾಂಡಿಗಳು. ಇವ್ರಷ್ಟು ಅಲ್ಲಗಳದ ನಮ್ದು ವೇದಾಂತ ಅದ. ಬಹಳ ಮಂದಿ ವೇದಾಂತಕ್ಕೂ ಪೂರ್ವ ಮೀಮಾಂಸಕ್ಕೂ ಮಿಕ್ಸ್ ಮಾಡಿ ನೋಡ್ತಾರ, ಅಲ್ಲಿ ತಪ್ಪಾಗಿದೆ. ನಾವು ಪೂರ್ವ ಮೀಮಾಂಸವ್ರು ಹೇಳುವಂತ ಸ್ವರ್ಗಕ್ಕನ ಮೋಕ್ಷ ಅಂತಾರ ಅವ್ರು. ನಾವು ಅದನ್ನು ಒಪ್ಪುದಿಲ್ಲ. ಜೈಮಿನಿ ಒಪ್ಪುದಿಲ್ಲ ನಾವು. ವೇದವ್ಯಾಸರ ಶಾಸ್ತ್ರವನ್ನು ಒಪ್ತೇವೆ, ಶಂಕರರ ಸಿದ್ಧಾಂತವನ್ನು ಒಪ್ತೇವೆ. ಜೈಮಿನಿ ಋಷಿ ಯಾರ ಶಿಷ್ಯ ರೀ? ಅದ ವ್ಯಾಸರ ಶಿಷ್ಯನ ಅವರು. ಗುರುಗಳು ಅದ್ವೈತಿಗಳಾದ್ರೂ ಕೂಡ ಅವ ದ್ವೈತಿ ಆದ ಜೈಮಿನಿ. ಯಾಕಂದ್ರೆ ಅವ ಕರ್ಮಕ್ಕೆ ಬೆಲೆ ಕೊಟ್ಟ, ದಾರಿ ತಪ್ಪಿದ ಅಂತ ಅರ್ಥ. ಕರ್ಮವೇ ಮೋಕ್ಷಕ್ಕೆ ಕಾರಣ ಅಂದವ. ಜ್ಞಾನ ಅಲ್ಲಿಲ್ಲ ಅವ, ಕರ್ಮವೇ ಕಾರಣ.
ಕರ್ಮದಿಂದ ಫಲಗಳೇ ಮೋಕ್ಷ. ಕರ್ಮದಿಂದ ಬಂದ ಫಲಗಳೇ ಮೋಕ್ಷ. ಅವ ಗುರು ಹೇಳಿದ್ ತಿಳ್ಕೊಳ್ಳಿಲ್ಲ, ಅವ ತಂದ ಒಂದು ಶಾಸ್ತ್ರ ಮಾಡಿದವ. ಇಷ್ಟೆಲ್ಲ ಹೇಳಿದ್ರು ಕೂಡ ಹೇಳೋ ಉದ್ದೇಶ ಏನದ ಅಂದ್ರೆ ಪರಂಪರೆ ಬಿಟ್ಟು ಹೋಗ್ಬೇಡ್ರಿ. ಶ್ರೇಷ್ಠ ಪರಂಪರೆ ಇದ್ದವರು ಕನಿಷ್ಠ ಪರಂಪರೆಗೆ ಹೋಗಿ ಬೀಳಬೇಡ್ರಿ. ಪರಂಪರೆ ವಿಚಾರ ಮಾಡ್ರಿ, ರುಚಿಗೆ ಹೋಗ್ಬೇಡ್ರಿ, ಹಿತ ಬೆನ್ನತ್ರಿ. ಮನೆಯೊಳಗೆ ಇದ್ದೆ ಹುಗದಿಟ್ಟ ದನದ ಮೇಲೆ ಮರಮೆಯಿಂದ ತಿರುಗಾಡಿದರೂ ಕೂಡ ಬಡತನದ ದುಃಖವು ಬಿಡದಂತೆ ತನ್ನ ಆನಂದ ಸ್ವರೂಪವು ಸ್ಮೃತಿ ಇಲ್ಲದಲೇ ಇರೋಣದ್ರಿಂದ ಭವದುಃಖಿಯಾಗಿರುತ್ತಾನೆ. ಹೀಗೆಂದು ಶ್ರುತಿಯೇ ಉದಾಹರಿಸಿ ಹೇಳಿರುತ್ತಾರೆ. ಆದ್ದರಿಂದ ಗ್ರಂಥಕರ್ತರು ಆನಂದ ಸ್ವರೂಪವು ಯಾವಾಗಲೂ ಸ್ಮರಣ ರೂಪದಿಂದ ಇರಲಿ ಎಂಬುದೇ ಅವರ ಅಭಿಪ್ರಾಯವಿರುತ್ತದೆ. ಹೀಗೆ ಗ್ರಂಥಕರ್ತರು ಮಂಗಳವನ್ನು ಮಾಡೋಣದ್ರಿಂದ ಜೀವ ಬ್ರಹ್ಮರ ಅಭೇದವೇ ಗ್ರಂಥದ ವಿಷಯವೆಂದು, ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಗ್ರಂಥಕ್ಕೆ ಪ್ರಯೋಜನವೆಂದು ಸೂಚನೆ ಕೊಟ್ಟಂತಾಯಿತು. ಆದ್ದರಿಂದ ಜಾತ್ಯಾದಿ ನಿರ್ಬಂಧವಿಲ್ಲದೆ ಸಾಧನ ಚತುಷ್ಟಯ ಸಂಪನ್ನನೇ ಅಧಿಕಾರಿ ಎಂದು, ಪ್ರತಿಪಾದ್ಯ ಪ್ರತಿಪಾದಕ ಭಾವವೇ ಸಂಬಂಧವೆಂದು ಕೂಡ ಊಹಿಸಬೇಕು. ಇವೆಲ್ಲ ಊಹಾ ಮಾಡ್ಬೇಕು ನೋಡ್ರಿ. ಇಷ್ಟು ಹೇಳ್ಯಾರಂತಂದ್ರೆ ಇಷ್ಟೆಲ್ಲ ಊಹಾ ಮಾಡ್ಬೇಕು. ಜಾತ್ಯಾದಿ ನಿರ್ಬಂಧವಿಲ್ಲದೆ ನಾವು ಬ್ರಾಹ್ಮಣ, ನಾನು ಶೂದ್ರ, ನಾನು ವೈಶ್ಯ, ನಾನು ಕ್ಷತ್ರಿಯ ಅನ್ನುವಂತಹ ನಿರ್ಬಂಧ ಇಲ್ಲ. ಯಾವ್ದಕ್ಕ? ಆತ್ಮಜ್ಞಾನಕ್ಕೆ. ಮತ್ತೆ ಏನೈತಪ್ಪ ನಿರ್ಬಂಧ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ, ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ, ಇವು ಇದ್ದಾವ. ಈ 4 ಗುಣಗಳು ಇದ್ದಾವನ ಇದಕ್ಕೆ ಅಧಿಕಾರಿ ಹೊರತು ಇಂಥ ಜಾತಿಯವ ಇರಬೇಕು, ಇಂಥ ಕುಲದಾವಿರಬೇಕು, ಗಂಡಿರ್ಬೇಕು, ಹೆಣ್ಣಿರ್ಬೇಕು ಏನೂ ಇಲ್ಲ. ಹೆಣ್ಣು ಇರಲಿ ಗಂಡಿರಲಿ ಸಾಧನ ಚತುಷ್ಟಯ ಅದಾವೆ ನಿಮ್ಮ ಕಡೆ ಅಧಿಕಾರಿಗಳು. ಇಲ್ಲೇನು? ನೀವು ಅನಧಿಕಾರಿಗಳು, ಈ ಜ್ಞಾನಕ್ಕೆ ಅನಧಿಕಾರಿಗಳು. ಬಂದಿರಿ ಅಂದ್ರೆ ಅಧಿಕಾರಿಗಳು ಸ್ವಲ್ಪ ಬಂದ ಒಂದು 35% ಅಧಿಕಾರಿ ಇದ್ದಲ್ಲೇ ಬಂದಿರಿ. ಅದನ್ನ ಅಧಿಕಾರತ್ವ ಹೆಚ್ಚಿಗೆ ಮಾಡ್ಕೊಡ್ರಿ, ಬಿಟ್ಟು ಹೋಗ್ಬೇಡ್ರಿ. ತಿಳಿವಲ್ದು ಅಂತ ಬಿಟ್ಟು ಹೋಗ್ಬೇಡ್ರಿ. ಮತ್ ಬಿಟ್ಟು ಹೋದ್ರೆ ಏನಾಗತ್ತೆ? ಮತ್ತೆ ಇಲ್ಲಿಗೆ ಬರ್ಬೇಕು. ಕೊನೆಗೆ ನಿಮಗೆ ಮೋಕ್ಷ ಬೇಕಂದ್ರೆ ಮತ್ತೆ ಇಲ್ಲಿಗೆ ಬರ್ಬೇಕು. ಅನೇಕ ಜನ್ಮದಲ್ಲಿ ಹರಿದಾಡಿ ಮತ್ತೆ ಇಲ್ಲಿಗೆ ಬರ್ಬೇಕಾಗ್ತದೆ. ಮತ್ತೆ ಕೇಳ್ತಾನ ಶಿಷ್ಯ, ಪ್ರಶ್ನೆ ಕೇಳ್ತಾನೆ. ಏನು? ಗ್ರಂಥಕರ್ತರು ಸುಮ್ಮನೆ ಇಷ್ಟ ದೇವತಾ ರೂಪ ಮಂಗಲ ಮಾಡುವುದನ್ನು ಬಿಟ್ಟು ವಿಷಯ ಪ್ರಯೋಜನಾದಿಗಳಿಂದ ಗರ್ಭೀಕರಿಸಿದ ಮಂಗಳವನ್ನು ಮಾಡೋದರಿಂದ ಪ್ರಯೋಜನ ಏನು? ಅಲ್ರಿ, ಸುಮ್ಮನೆ ಒಂದ್ ಯಾವ್ದಾದ್ರು ಮನೆ ದೇವರಿಟ್ಟು ಪೂಜೆ ಮಾಡ್ಬೇಕಾಗಿತ್ತು. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪಗ ನೀನು ನಮಗೆಲ್ಲ ಆಶೀರ್ವಾದ ಮಾಡಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಬೇಕಾಗಿತ್ತು. ಈ ರೀತಿ ತುಂಬಾ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಅನ್ನುವಂತ ಚತುಷ್ಟಯಗಳನ್ನ ಹಿಡ್ಕೊಂಡು ಇವುಗಳಿಂದ ಗರ್ಭೀಕರಿಸಿದಂತ ಮಂಗಳವನ್ನು ಮಾಡೋದ್ರಿಂದ ಪ್ರಯೋಜನ ಏನು? ಏನು ಪ್ರಯೋಜನ ಇರ್ಬೇಕಲ್ಲ ಅಂತಾರ. ಎಂತಹ ಮಂದ ಬುದ್ಧಿ ಉಳ್ಳಂತಹ ಪುರುಷ ಇದ್ರೂ ಕೂಡ ಅವ ಪ್ರಯೋಜನವಿಲ್ಲದೆ ಯಾವ ಕಾರ್ಯದಲ್ಲಿಯೂ ಪ್ರವೃತ್ತಿ ಆಗುವುದಿಲ್ಲ. ಪ್ರಯೋಜನಾದಿಗಳಿಂದ ಒಳಗೂಡಿದ ಅನುಬಂಧ ಚತುಷ್ಟಯನಾದರೆ ಸರ್ವರು ಸುಖದಿಂದ ಗ್ರಂಥಕರ್ತಲ್ಲಿ ಪ್ರವೃತ್ತಿ ಉಳ್ಳವರಾಗುತ್ತಾರೆ ಎಂದು ಹೀಗೆ ಹೇಳಿರುತ್ತಾರೆ. ನೋಡ್ರಿ, ಪ್ರಯೋಜನ ಇಲ್ಲದ ಯಾವ ಅಧಿಕಾರಿಗಳು ಯಾಕೆ ಏನಾರ ಒಂದು ಲಾಭ ಇದ್ರೆ ಮನುಷ್ಯ ಏನಾದರೂ ಕಾರ್ಯವನ್ನು ಮಾಡ್ತಾವ. ಲಾಭ ಇಲ್ಲದ ಮಾಡೋದಿಲ್ಲ ಮನುಷ್ಯ. ಅದಕ್ಕೆ ಅವಾಗ ಲಾಭವನ್ನು ತೋರಿಸ್ಕೊಳ್ಳಾಕ ಈ ರೀತಿ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನವುಳ್ಳಂತ ಈ ಏನದ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಹಿಂಗ್ ಬೇಕಂತ ಯಾಕೆ ಹೇಳ್ಯಾರಂದ್ರೆ ಅನುಬಂಧ ಚತುಷ್ಟಯ ಅಂತಾರೆ. ಅನುಬಂಧ ಚತುಷ್ಟಯ ಯಾಕೆ ಹೇಳಿದ್ರು ಅಂದ್ರೆ ರುಚಿಸ್ಲಿಕ್ಕೆ. ಅಂದ್ರೆ ಇಲ್ಲಿ ಇಂಥವ್ರು ಕೊಡ್ತೇವಿಪ್ಪ ಅಂತಂದಾಗ ಓಹೋ ನಮ್ಗೆ ಇದೇ ಬೇಕಾಗಿತ್ತು ಅಂತ ತಿಳ್ಕೊಂಡು ಹುಡ್ಕೊಂಡಿರ್ತಾರ. ಅವ್ರು ಬರ್ಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ನಾವು ಪ್ರಚಾರ ಮಾಡಕತ್ತೇವಿ. ಹ್ಯಾಂಗ? ಒಂದು ಉದಾಹರಣೆ ಹೇಳ್ತಾರ ಅಪ್ಪವ್ರು ತಿಳಿಲಾರ್ದವ್ರಿಗೆ. ಒಂದು ಖಾನಾವಳಿ ಬೋರ್ಡ್ ಬಂದ, ವೀರಶೈವ ಖಾನಾವಳಿ ಎಂಬ ಬೋರ್ಡಿನಲ್ಲಿ ಇದ್ದಂತೆ ಈ ಮಂಗಳವಿರುತ್ತದೆ ಎಂದು ತಿಳಿ. ನೋಡ್ರಿ, ಒಂದು ಬೋರ್ಡ್ ಹಾಕ್ತಾನ ವೀರಶೈವ ಖಾನಾವಳಿ ಅಂದ್ರೆ ಅಲ್ಲಿ ಏನ್ ಅರ್ಥಕತ್ತದ? ಅಷ್ಟು ಬೋರ್ಡ್ ಹಾಕಿದ. ಆ ಬೋರ್ಡನ್ನು ಕಂಡೊಡನೆ ಈ ಗ್ರಂಥದಲ್ಲಿ ಪ್ರವೇಶಿಸುವುದಕ್ಕೆ ವೀರಶೈವನೇ ಅಧಿಕಾರಿ ಎಂದು, ಈ ಗೃಹದಲ್ಲಿ ಪ್ರವೇಶಿಸುವುದಕ್ಕೆ ವೀರಶೈವನೇ ಅಧಿಕಾರಿ ಎಂದು, 8 ಆಣೆಯನ್ನು ಕೊಡುವುದು ತಕ್ಕೊಳ್ಳುವುದೇ ಸಂಬಂಧವೆಂದು,
ಭೋಜನವೇ ಇಲ್ಲಿ ವಿಷಯವೆಂದು, ಊಟ ಮಾಡುವುದರಿಂದ ಹಸಿವೆ ನಿವೃತ್ತಿ ಆನಂದ ಪ್ರಾಪ್ತಿಯೇ ಪ್ರಯೋಜನವೆಂದು ಹೇಗೆ ಆ ಬೋರ್ಡು ಸೂಚಿಸುತ್ತದೆಯೋ ಅದರಂತೆ ಈ ಅನುಬಂಧ ಚತುಷ್ಟಯವನ್ನು ಮಂಗಳವಾದರೂ ಕೂಡ ಸೂಚಿಸುತ್ತದೆ. ಆದ್ದರಿಂದ ಈ ಅಭಿಪ್ರಾಯವನ್ನು ಇಟ್ಟುಕೊಂಡು ಗ್ರಂಥಕರ್ತರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿರುವುದು ಯಥಾರ್ಥವಾಗಿರುತ್ತದೆ, ಅದರಲ್ಲಿ ಯಾವ ದೋಷವೂ ಇಲ್ಲ. ವೀರಶೈವ ಖಾನಾವಳಿ ಅಂತ ಬರೆದ್ರೆ ಅಧಿಕಾರಿಗಳು ಯಾರು? ವೀರಶೈವರ ಅಧಿಕಾರಿಗಳು. ಸಂಬಂಧ ಏನು? ಅವಾಗ ಎಂಟಳೆ ಇತ್ತು ಒಂದು ಊಟಕ್ಕೆ, ಇವತ್ತ ಒಂದು 100 ರೂಪಾಯಿ ಅದನ್ನು ತಿಳ್ಕೊಟ್ರೆ, ಒಂದು 100 ರೂಪಾಯಿ ಕೊಟ್ಟು ಊಟ ತಗೊಳ್ಳೋದು ಕೊಡೋದು ವ್ಯವಹಾರ ಏನೈತಲ್ಲ, ಇದ ಸಂಬಂಧ. ಆ ಊಟ ಮಾಡೋದು ಏನೈತಲ್ಲ ಅದು ವಿಷಯ. ಆ ಊಟ ಮಾಡಿದ ಮ್ಯಾಗ ಏನ್ ತೃಪ್ತಿ ಆಗತ್ತಲ್ಲ ಅದು ಹಸಿವೆ ನಿವೃತ್ತಿ ಆನಂದ ಪ್ರಾಪ್ತಿ, ಅದು ಪ್ರಯೋಜನ. ಇವು ಇಲ್ಲದನ ಯಾರು ಇದರ ಪ್ರವೇಶ ಆಗುದಿಲ್ಲ ಅಂತ ತಿಳ್ಕೊಂಡು ಈ ರೀತಿ ಮಂಗಳಾಚರಣೆ ಮಾಡಿದ್ದೈತಿ, ಮಾಡಿದ್ದು ಯೋಗ್ಯದ ಅಂತ ತಿಳ್ಕೊಂಡು ಹೇಳ್ತಾರೆ. ಬಳಿಕ ಶ್ರೀ ಗುರುಗಳನ್ನು ಕುರಿತು ಆಶೀರ್ವಾದ ರೂಪ ಮಂಗಳವನ್ನು ಮಾಡುತ್ತಾರೆ. ಈಗ ಸದ್ಗುರುಗಳನ್ನು ಕುರಿತು ಪರಮಾತ್ಮಕ ಆತ ಈಗ ಮಂಗಳಾಚರಣೆ. ಈಗ ಸದ್ಗುರುವಿನ ಕುರಿತು ಮಂಗಳವನ್ನ ಮಾಡ್ತಾರೆ, ಆಶೀರ್ವಾದ ರೂಪ ಮಂಗಳವನ್ನು ಮಾಡ್ತಾರೆ. ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸಗೋ ತಾಗಳು ಬೆಳಗೋ. ಅಲ್ಲಿದಿರ್ಬೇಕು. ಇಹ ನಿನ್ನ ಕಡೆ ಗಣ್ಗಳಿಗೆ ಸಂತಸವಾದ ಕೆಳರ್ಗೆ ಅಲ್ಲಿದ್ರು. ಇವೆಲ್ಲ ತ್ರಿಪದಿ ಅದಾವ. ಸೆಂಟರ್ನಾಗ ಎಲ್ಲಿ ನಿಂದಿರ್ಬೇಕು ಅಲ್ಲಿ ಒಮ್ಮೆ ನಿಂತ್ಕೊಳ್ಳ ಕಲ್ತಿರಂದ್ರೆ ಮುಂದೆ ಎಲ್ಲ ಪದಗಳನ್ನ ನಾವು ಉಚ್ಚಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಟೀಕಾ ತಾತ್ಪರ್ಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತನೇ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.